ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಮತ್ತೊಮ್ಮೆ ನಿಮಗೆ ಮೈ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ಇರ್ತಕ್ಕಂತಹ ಸೈನ್ಸ್ ಕ್ಲಾಸನ್ನು ನೋಡೋಣ. ಈ ಕ್ಲಾಸ್ ಮೊದಲ ಬಾರಿಗೆ ಇಂಗ್ಲಿಷ್ ಮಾಡ್ತಾ ಇದ್ದೀನಿ. NCERT ಬುಕ್ಸ್ ಆಧಾರದ ಮೇಲೆ 7th ತರಗತಿಯನ್ನು ಇವತ್ತು ಫಸ್ಟಿಗೆ ಸೈನ್ಸ್ ಕ್ಲಾಸನ್ನು ನೋಡ್ತಾ ಹೋಗೋಣ. ಯೂನಿಟ್ 1 ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಂದ್ರೆ ಜೀವ ವೈವಿಧ್ಯತೆಯಲ್ಲಿ ಬಗ್ಗೆ ಕುರಿತು ಇವತ್ತಿನ ತರಗತಿಯನ್ನು ನೋಡ್ಕೊಳ್ಳೋಣ. ಇಲ್ಲಿ ಮೊದಲೇದಾಗಿ ಒಬ್ರು ಬರ್ತಾರೆ. ಅವನ ಹೆಸರೇನು ಅಂತಂದ್ರೆ ಎಸ್ಟರ್ ಮೇಯರ್ ಅಂತಕ್ಕಂಥವ್ರು, ಅರ್ನೆಸ್ಟ್ ಮೇಯರ್ ಅಂತ ಕರಿತೀವಿ. ಇವ್ರು ಏನಾಗಿದ್ರು ಅಂತಂದ್ರೆ ಬಾರ್ನ್ ಆನ್ June 5, 1904 ಇನ್ ಕೆಪ್ಟನ್. ಇದೆಲ್ಲ ಏನಾಗತ್ತೆ ಇಲ್ಲ, ಬಟ್ ಇಲ್ಲಿ ನೋಡ್ರಿ, who has been called the Darwin of 20th century ಅಂತ ಕೊಟ್ಟಿದ್ದಾರೆ. ಅಂದ್ರೆ 20ನೇ ಶತಮಾನದ ಚಾರ್ಲ್ಸ್ ಡಾರ್ವಿನ್. ಈಗ ನೀವು ಹೆಂಗೆ ಜೀವ ವಿಕಾಸ ಸಿದ್ಧಾಂತದ ಬಗ್ಗೆ ಚಾರ್ಲ್ಸ್ ಡಾರ್ವಿನ್ ಅವ್ರು ಹೇಳ್ತಾರಲ್ಲ, ಹಂಗೆ 20ನೇ ಶತಮಾನದ ಡಾರ್ವಿನ್ ಅಂತ ಯಾರನ್ನ ಕರೀತಾರೆ ಅಂತಂದ್ರೆ ಅರ್ನೆಸ್ಟ್ ಮೇಯರ್ ಅನ್ನೋರ್ನ ಕರೀತಾರೆ. ಓಕೆನಾ? ಇವ್ರು ಏನೇನಾಗಿದ್ರು ಅನ್ನೋದನ್ನ ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಅಗತ್ಯ ಇಲ್ಲ. ಇದು ಒಂದು ಕ್ವಶನ್ ಆಗ್ತದೆ, ಹೂ ಇಸ್ ದ ಡಾರ್ವಿನ್ ಆಫ್ 20th century ಅಂತ ಕ್ವಶನ್ಸ್ ಕೇಳ್ತಾರೆ. ಅದು ಅರ್ನೆಸ್ಟ್ ಮೇಯರ್ ಅಂತಕ್ಕಂಥವ್ರು. ಓಕೆನಾ? ಆಮೇಲೆ ಇವರಿಗೆ ಯಾವ್ಯಾವ ಪ್ರೈಸ್ ಬಂದಿತ್ತು? ಓಕೆನಾ? ಇಲ್ಲಿ ಟ್ರಿಪಲ್ ಕ್ರೌನ್ ಆಫ್ ದಿ ಬಯಾಲಜಿ ಅಂತ ಕರೀತಕ್ಕಂತಹ 3 ಕಿರೀಟಗಳು, ಬಯಾಲಜಿಯ 3 ಕಿರೀಟಗಳು ಅಂತಕ್ಕಂಥ ಈ 3 ಪ್ರಶಸ್ತಿಗಳನ್ನ ಇವ್ರು ಪಡ್ಕೊಂಡಿದ್ದಾರೆ. ಒಂದು ಬಂಜಾನಾ ಪ್ರೈಸ್ ಇನ್ 1983 ಅಂಡ್ ಇಂಟರ್ನ್ಯಾಷನಲ್ ಪ್ರೈಸ್ ಫಾರ್ ಬಯಾಲಜಿ ಇನ್ 1994 ಅಂಡ್ ಇದೊಂದು ಆಮೇಲೆ ಇಂಟರ್ನ್ಯಾಷನಲ್ ಪ್ರೈಸ್ ಫಾರ್ ಬಯಾಲಜಿ ಇನ್ 1994, ದೆನ್ ದ ಪ್ರೊಫೋರ್ಡೋ ಪ್ರೈಸ್ ಇನ್ 1999 ಅಂತಕ್ಕಂಥದ್ದನ್ನ ಇವು 3 ಪ್ರೈಸ್ಗಳನ್ನ ಏನಂತ ಕರೀತಾರೆ ಅಂದ್ರೆ ಟ್ರಿಪಲ್ ಕ್ರೌನ್ ಆಫ್ ದಿ ಬಯಾಲಜಿ ಅಂತ ಕರೀತಾರೆ. ಇನ್ ನೆಕ್ಸ್ಟ್ ತರಗತಿಗೆ ಹೋಗೋಣ. ಏನಿದೆ ಹಾಗಿದ್ರೆ ಒಂದನೇ ಚಾಪ್ಟರ್ ದ ಲಿವಿಂಗ್ ವರ್ಲ್ಡ್ ಅಂದ್ರೆ ಜೀವಿಸುವ ಜಗತ್ತು ಅಂತ, ಜೀವ ಜಗತ್ತು ಅಂತ ನೋಡ್ಬೋದು. ನಮ್ಗೆ ಗೊತ್ತಿರತ್ತೆ ನಮ್ಮ ಸುತ್ತಮುತ್ತ ಏನೇನಿದೆ ಏನೇನಿಲ್ಲ ಅಂತ. ನೋಡ್ರಿ, ಹೌ ವಂಡರ್ಫುಲ್ ಇಸ್ ದ ಲಿವಿಂಗ್ ವರ್ಲ್ಡ್, ದ ವೈಡ್ ರೇಂಜ್ ಆಫ್ ಲಿವಿಂಗ್ ಟೈಪ್ಸ್ ಈಸ್ ಅಮೇಜಿಂಗ್, ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟೇಟ್ಸ್ ವಿಚ್ ಇಸ್ ಫೈಂಡ್ ಲಿವಿಂಗ್ ಅರ್ನೈಡ್ಸ್ ಬಿ ಟು ಕೋಲ್ಡ್ ಮೌಂಟೇನ್ ರಿಸೋರ್ಸಸ್ ಫಾರೆಸ್ಟ್ ಓಷನ್ ಫ್ರೆಶ್ ಅಂಡ್ ಲೇಕ್ಸ್ ಅಂತ ಎಲ್ಲವೂ ಇದೆ. ನಮ್ಮ ಸುತ್ತಮುತ್ತ ಪರಿಸರ ಇದೆ, ಮೌಂಟೇನ್ಗಳಿದ್ದಾವೆ, ಫಾರೆಸ್ಟ್ಗಳಿದ್ದಾವೆ, ಎಲ್ಲವೂ ಇದಾವೆ. ಓಕೆನಾ? ಹಿಂಗೆಲ್ಲ ಇರ್ತಕ್ಕಂಥ ವಿ ವಿಲ್ ಟ್ರೈ ಟು ರಿಫ್ಲೆಕ್ಟ್ ಆನ್ ವಾಟ್ ಈಸ್ ದ ಲಿವಿಂಗ್ ಅಂದ್ರೆ ನಾವು ಇವತ್ತೇನು ನೋಡ್ಕೊಳ್ಳೋಣ ಅಂತಂದ್ರೆ ಇಲ್ಲಿಂದ ನಿಮ್ಗೆ ಮೇನ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಂದ್ರೆ ಜೀವಿಸುವ ಜಗತ್ತಿನಲ್ಲಿ ಅಥವಾ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ. ಅಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಅವರು, ಇಫ್ ಯು ಲುಕ್ ಅರೌಂಡ್ ಯು ವಿಲ್ ಸಿ ಎ ಲಾರ್ಜ್ ವೆರೈಟಿ ಆಫ್ ಲಿವಿಂಗ್ ಆರ್ಗನಿಸಮ್ ಬಿ ಇಟ್ potato plants, trees, birds, pens and other animals and plants ಅಂತ. There are also several organisms that you cannot see with your naked eye, but they are all around you ಅಂತ ಇದೆ. ಓಕೆನಾ? ನೆಕ್ಸ್ಟ್, ಬಟ್ ಇಟ್ಟೆಲ್ಲ ಡೈವರ್ಸಿಟಿ ಇರೋದನ್ನ ಏನಂತ ಕರಿತೀವಿ ನಾವು? ಬಯೋಡೈವರ್ಸಿಟಿ ಅಂತ ಕರಿತೀವಿ. ದಿಸ್ ರೆಫರ್ಸ್ ಟು ಬಯೋಡೈವರ್ಸಿಟಿ ಆರ್ ನಂಬರ್ ಟೈಪ್ ಆರ್ಗಾನಿಸಮ್ ಪ್ರೆಸೆಂಟ್ ಆನ್ ಅರ್ತ್ ಅಂತ ಕೊಟ್ಟಿದ್ವಿ. ಓಕೆ, ಇಟ್ಟೆಲ್ಲ ವೈವಿಧ್ಯತೆ ಇದೆಯಲ್ಲ, ಇದ್ರ ಬಗ್ಗೆ ಅಧ್ಯಯನ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವರು. ಓಕೆನಾ? ಮೊದಲಿಗೆ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಯು ಆರ್ ನೋ ಓನ್ ಏರಿಯಾ ಬೈ ದೇರ್ ಲೋಕಲ್ ನೇಮ್ಸ್. These local names would vary from very place to place. Even within a country, probably you would recognize the confused. ಅಂದ್ರೆ ಏನ್ ಹೇಳ್ತಿದ್ದಾರೆ ಅವರು, ಏರಿಯಾದಲ್ಲಿ ಇರ್ತಕ್ಕಂತಹ ಏನು ವರ್ಡ್ಗಳಿದ್ದಾವೆ, ಪ್ಲಾಂಟ್ಗಳಿದ್ದಾವೆ, ಅನಿಮಲ್ಸ್ಗಳಿದ್ದಾವೆ, ಅವೇನಾಗಿದ್ದಾವೆ ಓನ್ ಏರಿಯಾ ಬೈ ದೇರ್ ಲೋಕಲ್ ನೇಮ್ಸ್. ಈಗ ಇಲ್ಲಿ ಸ್ಥಳೀಯವಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಕೆಲವೊಂದು ಅನಿಮಲ್ಗಳಿಗೆ, ಕೆಲವೊಂದು ಪ್ರಭೇದಗಳಿಗೆ, ಸಸ್ಯಗಳಿಗೆ ಅಲ್ಲೆಲ್ಲೇ ಹೆಸರುಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಏನ್ ಹೇಳ್ತಾರೆ ಅವರು, ಲೋಕಲ್ ನೇಮ್ಸ್ ವುಡ್ ವೇರಿ ಅಂದ್ರೆ ವೆರೈಟಿ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಇವನ್ ವಿತಿನ್ ಎ ಕಂಟ್ರಿ ಪ್ರಾಬಬ್ಲಿ ಯು ವುಡ್ ರಿಕಗ್ನೈಸ್ ದ ಕನ್ಫ್ಯೂಸ್. ನೀವು ಹಿಂಗೆ ಒಂದೇ ದೇಶದಲ್ಲಿ ಅಥವಾ ಒಂದೇ ಜಗತ್ತಿನಲ್ಲಿ ಇರ್ತಕ್ಕಂಥ ಸ್ಥಳೀಯ ಹೆಸರುಗಳನ್ನ ಇಡ್ತಾ ಹೋದ್ರೆ
ಆ ಪ್ರಭೇದಗಳನ್ನ ಗುರುತಿಸೋದಕ್ಕೆ. ಆ ಒಂದೇ ಜಾತಿಯ ಪ್ರಭೇದಗಳು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಒಂದು ಜಗತ್ತಿನಲ್ಲಿ ಬೇರೆ ಕಡೆ ಸಿಗ್ತಿದ್ರೆ ಅದನ್ನ ಮತ್ತೆ ಬೇರೆ ರೀತಿ ಕರೆದ್ರೆ ಗುರುತಿಸೋದಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಈ ಕನ್ಫ್ಯೂಷನ್ ಏನ್ ಮಾಡಿತ್ತು ಅಂತಂದ್ರೆ ಮುಂದೆ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿತ್ತು. ಏನ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿತ್ತು ಅಂದ್ರೆ hence there is the need to standardize a naming of living organisms such that the particular organism is known as by same name all over the world. This process is called nomenclature. ಅಂದ್ರೆ ಒಂದು ಪದ್ಧತಿ ಬಂತು. ಏನ್ ಬಂತು ಅಂದ್ರೆ ಇಲ್ಲಿರ್ತಕ್ಕಂಥ ನೀಡ್ ಆಯ್ತು. ಏನು ಸ್ಟ್ಯಾಂಡರ್ಡೈಸ್ಡ್ ದ ನೇಮಿಂಗ್ ಲಿವಿಂಗ್ ಆರ್ಗಾನಿಸಮ್ಸ್. ಒಂದು ಸ್ಟ್ಯಾಂಡರ್ಡ್, ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ನೇಮ್ ಅನ್ನ ಕೊಡ್ತಕ್ಕಂಥ ಪರ್ಟಿಕ್ಯುಲರ್ ಆರ್ಗಾನಿಸಮ್ ಇಸ್ ನೋನ್ ಬೈ ದ ಸೇಮ್ ನೇಮ್ ಆಲ್ ಓವರ್ ದ ವರ್ಲ್ಡ್. ಜಗತ್ತಿನಲ್ಲಿ ಆ ಪ್ರಭೇದ ಎಲ್ಲೇ ಕಾಣಿಸಿದ್ರು ಅದಕ್ಕೆ ಅದೇ ತರದ ಒಂದೇ ತರದ ನೇಮ್ ಅನ್ನ ಕೊಡುವಂತಹ ವ್ಯವಸ್ಥೆ ಬಂತು ಸೈನ್ಸ್ ನಲ್ಲಿ. ಆ ಪ್ರೊಸೀಜರ್ ನ ಏನಂತ ಕರಿತೀವಿ ಅಂದ್ರೆ ನೇಮಿಕಲ್ಚರ್ ಅಂತ ಕರಿತೀವಿ ನಾವು. ಓಕೆನಾ, ನೇಮಿಕಲ್ಚರ್ ಅಂತ ಕರಿತೀವಿ. ಯೂಶಲಿ ನೇಮಿಕಲ್ಚರ್ಸ್ ಇಸ್ ನೇಮಿಂಗ್ ಓನ್ಲಿ ಪಾಸಿಬಲ್ ವೆನ್ ದ ಆರ್ಗಾನಿಸಮ್ ಇಸ್ described correctly and we know what organism his name is attached to. This is identification. ಏನಾಯ್ತು ಅಂತಂದ್ರೆ ನೇಮಿಕಲ್ಚರ್ ಬಂದಿದ್ದು ಯಾವ ಕಾರಣಕ್ಕೆ ಅಂತ ಕ್ವಶನ್ ಕೇಳಿದ್ರೆ ಏನಾಗಬೇಕು, ಜಗತ್ತಿನಾದ್ಯಂತ ಇರ್ತಕ್ಕಂಥ ಎಲ್ಲಾ ಪ್ರಭೇದಗಳನ್ನ ಗುರುತಿಸೋದಕ್ಕೆ ನಾಮಕರಣ ಅಂತಕ್ಕಂಥ ಪದ್ಧತಿ ಬಂತು. ಹೀಗೆ ನಾಮಕರಣ ಮಾಡಿ ನಾವು ಆ ಪ್ರೊಸೀಜರ್ ನ ಅಟ್ಯಾಚ್ ಮಾಡಿದ್ದಕ್ಕೆ ಏನಂತ ಕರಿತೀವಿ, ಐಡೆಂಟಿಫಿಕೇಶನ್, ಗುರುತಿಸುವಿಕೆ ಅಂತ ಕರಿತೀವಿ. ಹಾಗಿದ್ರೆ ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ನೋಡಿ ಪ್ರೊಸೀಜರ್ಸ್ ಟು assign scientific name and each known organism. This is acceptable biological all over world. ಈ ನೇಮಿಂಗ್ ಒಂದು ಪದ್ಧತಿ ಇತ್ತಲ್ಲ, ಈ ನೇಮಿಂಗ್ ಪದ್ಧತಿ ಜಗತ್ತಿನಾದ್ಯಂತ ಎಲ್ಲರೂ ಒಪ್ಕೊಂಡ್ರು. ಹೌದು, ಜಗತ್ತಿಗೆಲ್ಲರಿಗೂ ಗೊತ್ತಾಗುವ ರೀತಿಯಲ್ಲಿ ಒಂದೇ ರೀತಿಯ ನೇಮನ್ನ ಈ ಪ್ರಭೇದಗಳಿಗೆ ಕೊಡಬೇಕು ಅಂತ ಹೇಳಿ. ದೆನ್ ಹಾಗಿದ್ರೆ ಈ ನೇಮನ್ನ ಯಾರು ಕೊಡ್ತಾರೆ? ಫಾರ್ ಪ್ಲಾಂಟ್ಸ್ ಸೈಂಟಿಫಿಕ್ ನೇಮ್ಸ್ ಆರ್ ಬೇಸ್ಡ್ ಆನ್ ಗ್ರಿಡ್ ಪ್ರಿನ್ಸಿಪಲ್ಸ್ ಅಂಡ್ ಕ್ರೈಟೀರಿಯಾ. ಅದ್ ಮುಂದೆ ಹೇಳ್ತೀನಿ ನಿಮಗೆ. ಆದ್ರೆ ಇದನ್ನ ಯಾರು ಕೊಡ್ತಾರೆ? ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಈ ಪ್ರಭೇದಗಳಿಗೆ ಹೆಸರು ಕೊಡ್ತಕ್ಕಂಥ ಕೆಲಸ ಯಾರು ಮಾಡಿದ್ರು? ವಿಚ್ ಆರ್ ಪ್ರೊವೈಡೆಡ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನೇಮಿಕಲ್ಚರ್. ಏನು ಇಂಟರ್ನ್ಯಾಷನಲ್ ಒಂದು ಕೋಡ್ ಇದೆ, ಅದು ಸಿಸ್ಟಮ್ ಏನು, ಪ್ರೊವೈಡ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನೇಮಿಕಲ್ಚರ್ ಅಂತಕ್ಕಂಥ ICBN ಅನ್ನೋರು ಈ ನೇಮಿಂಗ್ ಕಲ್ಚರ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಆ ಸಂಸ್ಥೆ ಇವತ್ತಿನವರೆಗೂ ಅದನ್ನ ನೋಡ್ತಾ ಬರ್ತಾ ಇದೆ. You may ask, how are animals named? Animal taxonomy have evaluated. ಅಂದ್ರೆ ಇದನ್ನ ಯಾರು ಪರಿಶೀಲನೆ ಮಾಡ್ತಾರೆ ಅಂದ್ರೆ ಈ ಕೋಡ್ ಅನ್ನ, ಈ ಕೊಡ್ತಕ್ಕಂಥ ಪದ್ಧತಿಯನ್ನ ನಾವೇನಂತ ಕರಿತೀವಿ, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನೇಮಿಕಲ್ಚರ್ ಅಂತ ಕರಿತೀವಲ್ಲ, ಅದನ್ನ ಇವ್ಯಾಲ್ಯೂಯೇಟೆಡ್ ಮಾಡಿದವರು ಇಂಟರ್ನ್ಯಾಷನಲ್ ಕೋಡ್ ಆಫ್ ಜಿಯೋಲಾಜಿಕಲ್ ನೇಮಿಕಲ್ಚರ್. ಅಂದ್ರೆ ಬೊಟಾನಿಕಲ್ ನೇಮಿಕಲ್ಚರ್ ಕೊಡ್ತಕ್ಕಂಥದ್ದು ಯಾವುದು? ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನೇಮಿಕಲ್ಚರ್. ದೆನ್ ಅನಿಮಲ್ಸ್ ಗಳಿಗೆ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಜಿಯೋಲಾಜಿಕಲ್ ನೇಮಿಕಲ್ಚರ್ ಅಂತಕ್ಕಂಥವ್ರು. ಅದನ್ನ ICBN ಅಂದ್ರೆ ಏನು ಮತ್ತು ICZN ಅಂದ್ರೆ ಏನು ಅಂತ ಕೇಳ್ತಾರೆ, ಅದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಈಚ್ ನೇಮ್ ಹ್ಯಾಸ್ 2 ಕಂಪೋನೆಂಟ್ಸ್. ಈಗ ನಾವು ಸೈಂಟಿಫಿಕ್ ನೋಡ್ರಿ, ಬಯಾಲಜಿಸ್ಟ್ ಫಾಲೋ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಪ್ರಿನ್ಸಿಪಲ್ಸ್ ಪ್ರೊವೈಡ್ ದಿ ಸೈಂಟಿಫಿಕ್ ನೇಮ್ ಹ್ಯಾಸ್ ನೋ ಆರ್ಗಾನಿಸಮ್. ಇಲ್ಲಿ ಆರ್ಗಾನಿಸಮ್ಸ್ ಗಳಿಗೆ, ಆರ್ಗಾನ್ಗಳಿಗೆ ಏನ್ ಕೊಟ್ರು, ಜೀವ ವೈದ್ಯತೆಗಳಿಗೆ ಒಂದು ಬಯಾಲಜಿಕಲಿ ಜೈವಿಕ ಹೆಸರನ್ನ ಕೊಡ್ತಾ ಬಂದ್ರು. ಬಯಾಲಜಿಕಲ್ ನೇಮ್ ಅನ್ನ, ಜೈವಿಕ ನೇಮ್ ಅನ್ನ ಕೊಡ್ತಾ ಬಂದ್ರು. ಆದ್ರೆ ಆ ಒಂದು ನೇಮ್ ಅಂತ ಕೊಡ್ತಾರಲ್ಲ, ಅದೇನ್ ಹೊಂದಿರ್ತದೆ, ಈಚ್ ನೇಮ್ ಹ್ಯಾಸ್ 2 ಕಂಪೋನೆಂಟ್ಸ್ ಅಂದ್ರೆ 2 ಘಟಕಗಳನ್ನ ಹೊಂದ್ಕೊಂಡಿರ್ತದೆ. ಬಯಾಲಜಿಕಲ್ ನೇಮ್ ಹ್ಯಾಸ್ 2 components. The generic name, one is generic name, another one is specific epithet ಅಂತ ಕರಿತೀವಿ. ಅಂದ್ರೆ ಜೆನೆರಿಕ್ ಅಂದ್ರೆ ಒಂದು ಜೈವಿಕ ಹೆಸರು, ಇನ್ನೊಂದು ವಿಶಿಷ್ಟತೆ, ಅದರ ವೈಶಿಷ್ಟ ಪ್ರಭೇದವನ್ನ ಹೇಳ್ತಕ್ಕಂಥ 2 ಕಾಂಪೋನೆಂಟ್ ಗಳನ್ನ ಒಳಗೊಂಡಿರ್ತದೆ. ಕೇಳ್ತಾರೆ ಕ್ವಶನ್, 2 ಕಾಂಪೋನೆಂಟ್ ಗಳು ಯಾವ್ಯಾವ ಅಂದ್ರೆ ಒಂದು ಜೈವಿಕ ಹೆಸರು, ಇನ್ನೊಂದು ವಿಶಿಷ್ಟತೆಯನ್ನ ಸ್ಪೆಸಿಫಿಕ್ ಎಪಿಥೆಟ್ ಅಂತ ಹೊಂದಿರ್ತದೆ. ನೆಕ್ಸ್ಟ್, ದಿಸ್ ಸಿಸ್ಟಮ್ ಪ್ರೊವೈಡಿಂಗ್ ಹ್ಯಾಸ್ ಅ ನೇಮ್ ವಿತ್ 2 ಕಂಪೋನೆಂಟ್ಸ್ ಇಸ್ ಕಾಲ್ಡ್. ಏನು ಈ ಹೆಂಗೆ ಇವು 2 ಕಂಪೋನೆಂಟ್ ಗಳನ್ನ ಹೊಂದಿದೆಯಲ್ಲ, ಅದನ್ನ ದ್ವಿನಾಮಕರಣ ಪದ್ಧತಿ ಅಂತ ಕರೀತಾರೆ. ಬೈನಾಮಿನಿಯಲ್ ನೋಮಿಕಲ್ಚರ್ ಅಂತ ಕರೆದಿದ್ದಾರೆ. ಇಲ್ಲಿ ಬೈನಾಮಿನಲ್ ಅಂದ್ರೆ ದ್ವಿನಾಮಕರಣ ಪದ್ಧತಿ ಹುಟ್ಟುಕೊಂಡಿತ್ತು. ಅಂದ್ರೆ ಈಗ ನೀವು ಅರ್ಥ ಮಾಡ್ಕೋರಿ, ಜೈವಿಕ ಪ್ರಭೇದಗಳನ್ನ ಜೈವಿಕ ಸಿದ್ಧಾಂತದಲ್ಲಿ ಗುರುತಿಸಿದ್ದು ಯಾವ ನಾಮಕರಣ ಪದ್ಧತಿ ಆಧಾರದ ಮೇಲೆ ಅಂದ್ರೆ ದ್ವಿನಾಮಕರಣ ಪದ್ಧತಿ, ಬೈನಾಮಿನಿಯಲ್
ನಾಮಿಕಲ್ಚರ್ ಆಧಾರದ ಮೇಲೆ ಗುರುತಿಸಿದ್ದಾರೆ. ದಿಸ್ ನೇಮಿಂಗ್ ಸಿಸ್ಟಮ್ ಗಿವನ್ ಬೈ ಯಾರು ಕಾರ್ಲಸ್ ಲಿನಿಯಸ್ ಅಂತಕ್ಕಂಥವ್ರು. ನೋಡ್ರಿ, ಪ್ರಭೇದಗಳಿಗೆ ದ್ವಿನಾಮಕರಣ ಪದ್ಧತಿಯನ್ನ ಕೊಟ್ಟವ್ರು ಯಾರು ಅಂತಂದ್ರೆ ಸಿಸ್ಟಮ್ ಅನ್ನ ಗಿವನ್ ಬೈ ದಿ ಯಾರು ಕಾರ್ಲಸ್ ಲಿನಿಯಸ್ ಅಂತಕ್ಕಂಥವ್ರು. ಅದ್ರ ಬಗ್ಗೆ ಕೊಟ್ಟಿದ್ದಾರೆ, ಕ್ವಶನ್ ಕಂಪಲ್ಸರಿ ಮಾಡ್ತಾರೆ. ನೆಕ್ಸ್ಟ್ ಹಾಗಿದ್ರೆ ಯಾವುದು, ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಯಾವುದನ್ನು ನಾವು ಜೈವಿಕ ದ್ವಿನಾಮಕರಣ ಪದ್ಧತಿ ಅಂತ ಕರಿತೀವಿ ಅಂತ ಇಲ್ಲಿ ನೋಡೋಣ. ಇಲ್ಲಿ ನೋಡ್ರಿ, ಮ್ಯಾಂಗೋ. ಮ್ಯಾಂಗೋದ ಇಲ್ಲಿ ನೋಡ್ರಿ, ಮ್ಯಾಂಗೋ ಅಂತ ಕೊಟ್ಟಿದ್ದಾರೆ. ಮ್ಯಾಂಗೋ ಈಸ್ ರಿಟರ್ನ್ ಹ್ಯಾಸ್ ಮ್ಯಾಂಜಿಪೇರಾ ಇಂಡಿಕಾ ಅಂತ ಕರಿತೀವಿ ನಾವು. ಈಗ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ, ಮಾವಿನ ಹಣ್ಣಿನ ಬಯೋಲಾಜಿಕಲ್ ನೇಮ್ ಏನು ಅಂತ ಕೇಳ್ತಾರೆ. ಬಯೋಲಾಜಿಕಲ್ ನೇಮ್ ಏನು ಕೊಟ್ಟಿದ್ದೀರಪ್ಪ ನೀವು ಇಲ್ಲಿ? ಮ್ಯಾಂಜಿಪೇರಾ ಇಂಡಿಕಾ ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗಿದ್ರೆ ಲೆಟ್ ಅಸ್ ಸಿ ಹೌ ಇಟ್ ಈಸ್ ದ ಬಯೋನಾಮಿಕಲ್ ನೇಮ್. ಅಂದ್ರೆ ಇದು ಹೇಗೆ ಎರಡು ದ್ವಿಸಿದ್ಧಾಂತದ ಹೆಸರಾಗಿದೆ ಅನ್ನೋದನ್ನ ಇಲ್ಲಿ ನೋಡೋಣ. ಇಟ್ ಈಸ್ ದಿಸ್ ನೇಮ್. ಮ್ಯಾಂಜಿಪೇರಾ ಅಂತ ಇದೆಯಲ್ಲ, ಈ ಫಸ್ಟ್ ನೇಮ್. ಇಲ್ಲಿ ಎರಡು ವರ್ಡ್ ಇದಾವೆ, ನೆನ್ಪಿಟ್ಕೋರಿ. ಮ್ಯಾಂಜಿಪೇರಾ ಇಂಡಿಕಾ ಅಂತ ಎರಡು ವರ್ಡ್ ಇದಾವೆ. ಈ ಎರಡು ವರ್ಡ್ ಅಲ್ಲಿ ಮ್ಯಾಂಜಿಪೇರಾ ಅಂತ ಇದೆಯಲ್ಲ, ಮ್ಯಾಂಜಿಪೇರಾ ರಿಪ್ರೆಸೆಂಟ್ ದ ಜೆನಸ್. ಅಂದ್ರೆ ಮ್ಯಾಂಜಿಪೇರಾ ರಿಪ್ರೆಸೆಂಟ್ ಏನ್ ಮಾಡತ್ತಂದ್ರೆ ಇದು ಕುಲ ಹೇಳ್ತೀನಿ ನಾನು. ಆಮೇಲೆ ಕುಲ ಯಾವುದು, ಪ್ರಭೇದ ಯಾವುದು, ಕುಟುಂಬ ಯಾವುದು, ವರ್ಗ ಯಾವುದು, ಗಣ ಯಾವುದು, ಕಿಂಗ್ಡಮ್ ಸಾಮ್ರಾಜ್ಯ ಯಾವುದು, ಇದೆಲ್ಲವನ್ನ ನೀವು ನೋಡ್ತೀರಿ. ಆದ್ರೆ ಮೊದಲನೇ ಪದ ಇದೆಯಲ್ಲ, ಇದರಲ್ಲಿ ಇಲ್ಲಿ ಓದಿದ್ರೆ ಮೇಲೆ ಏನು ಅಂದ್ರೆ ಎರಡು ಕಂಪೋನೆಂಟ್ಗಳಿದಾವೆ ಅಂತ ಓದಿದ್ರೆ. ಹಾಗಿದ್ರೆ ಮ್ಯಾಂಜಿಪೇರಾ ಇಂಡಿಕಾದಲ್ಲಿ ಫಸ್ಟ್ ವರ್ಡ್ ಏನ್ ರಿಪ್ರೆಸೆಂಟೇಟ್ ಮಾಡುತ್ತೆ? ಜೆನಸ್ ಅಂದ್ರೆ ಕುಲವನ್ನ ರಿಪ್ರೆಸೆಂಟೇಟ್ ಮಾಡುತ್ತೆ. ದೆನ್ ಇಂಡಿಕಾ ಹ್ಯಾಸ್ ಪಾರ್ಟಿಕ್ಯುಲರ್ ಸ್ಪೀಸೀಸ್ ಅಂದ್ರೆ ಪರ್ಟಿಕ್ಯುಲರ್ ಪೀಸೀಸ್. ಇಂಡಿಕಾ ಅನ್ನೋದೇನು? ಪ್ರಭೇದ. ನೆನ್ಪಿಟ್ಕೋರಿ. ಮಾವಿನಕಾಯಿಯ ಏನು ಬಯೋಲಾಜಿಕಲ್ ನೇಮ್ ಏನು? ಮ್ಯಾಂಜಿಪೇರಾ ಇಂಡಿಕಾ ಅಂತ ಇದೆಯಾ? ಆ ಮ್ಯಾಂಜಿಪೇರಾ ಇಂಡಿಕಾದಲ್ಲಿ ಮ್ಯಾಂಜಿಪೇರಾ ರಿಪ್ರೆಸೆಂಟ್ ದ ಜೆನಸ್ ಅಂದ್ರೆ ಕುಲವನ್ನ ರಿಪ್ರೆಸೆಂಟೇಟ್ ಮಾಡುವ ವರ್ಡ್ ಯಾವುದು? ಮ್ಯಾಂಜಿಪೇರಾ. ದೆನ್ ಇಂಡಿಕಾ ಇಸ್ ಅ ಪರ್ಟಿಕ್ಯುಲರ್ ಸ್ಪೀಸೀಸ್ ಅಂದ್ರೆ ಇಂಡಿಕಾ ಅನ್ನೋ ವರ್ಡು ಪ್ರಭೇದವನ್ನ ಏನ್ ಮಾಡ್ತದೆ? ಪ್ರತಿನಿಧಿಸುತ್ತದೆ. ಹಾಗಿದ್ರೆ ಯೂನಿವರ್ಸಲ್ ರೂಲ್ಸ್ ನಾಮಿಕಲ್ಚರ್ ಆರ್ ಆಸ್ ಫಾಲೋಸ್. ಹಾಗಿದ್ರೆ ನಾಮಿಕಲ್ಚರ್ ಅನ್ನ ಹೆಂಗ್ ಬರಿಬೇಕು, ಹೆಂಗ್ ಫಾಲೋ ಅಪ್ ಮಾಡುತ್ತೆ ಇಡೀ ಜಗತ್ತು ಅಂದ್ರೆ ನೋಡ್ರಿ, ಬಯೋಲಾಜಿಕಲ್ ನೇಮ್ಸ್ ಆರ್ ಜನರಲಿ ಇನ್ ಲ್ಯಾಟಿನ್ ಅಂಡ್ ರಿಟರ್ನ್ ಇನ್ ದ ಇಟಾಲಿಕ್ಸ್. ಅಂದ್ರೆ ಬಯೋಲಾಜಿಕಲ್ ನೇಮ್ ಗಳನ್ನ ಯಾವ ಭಾಷೆಯಲ್ಲಿ ಕೊಟ್ಟಿದ್ದಾರೆ? ಲ್ಯಾಂಗ್ವೇಜ್ ಇಲ್ಲಿ ನೋಡ್ರಿ, ಜನರಲಿ ಲ್ಯಾಟಿನ್ ಭಾಷೆಯೊಳಗೆ ಬರೀಬೇಕು. ಯಾವ ರಿಟರ್ನ್ ಯಾವ ಅಕ್ಷರದಲ್ಲಿ ಬರೀಬೇಕು ಅಂದ್ರೆ ಇಟಾಲಿಕ್ ರೀತಿಯಲ್ಲಿ ಬರೀಬೇಕು. ಇಟಾಲಿಕ್ ಅಂದ್ರೆ ಏನು? ಇನ್ನು ಅಡ್ಡಗೆರೆ ಹೇಳ್ದಂಗ್ ಬರೀಬೇಕು. ಇಟಾಲಿಕ್ ಇಲ್ಲಿ ನೋಡ್ರಿ, ಈ ವರ್ಡ್ ಹೆಂಗಿದೆ, ಪ್ರೊವೈಡಿಂಗ್ ಅನ್ನೋ ವರ್ಡ್ ಹೆಂಗಿದೆ, ಮತ್ತು ಮ್ಯಾಂಜಿಪೇರಾ ಇಂಡಿಕಾ ಅಂತ ವರ್ಡ್ ಹೆಂಗಿದೆ ನೋಡಿ. ಇದು ಒಂದ್ ಸ್ವಲ್ಪ ಹಿಂಗ್ ಕ್ರಾಸ್ ಆಗಿದೆಯಲ್ವಾ, ಹೀಗೆ ಕ್ರಾಸ್ ಆಗಿದೆಯಲ್ಲ. ಹೇಗೆಂದ್ರೆ ತೋರಿಸ್ತೀನಿ ನೋಡಿ ನಿಮ್ಗೆ. ಹೀಗೆ ಕ್ರಾಸ್ ಆಗಿದೆ ಅದು, ಓಕೆನಾ? ಹಿಂಗ್ ಕ್ರಾಸ್ ಆಗಿದೆ, ಓಕೆನಾ? ಅಂದ್ರೆ ಸಿಂಪಲ್ ಆಗಿರೋ ವರ್ಡ್ ಹೆಂಗಿರ್ತದೆ, ಹಿಂಗ್ ನೇರವಾಗಿರ್ತದೆ. ಓಕೆ, ಸೊ ಅದನ್ನ ಏನ್ ಮಾಡ್ಬೇಕು ನೀವು? ಒಂದ್ ಸ್ವಲ್ಪ ಗಮನ ನೋಡ್ರಿ. ಈಗ ನಿಮ್ಗೆ ತೋರಿಸ್ತೀನಿ ನಾನು, ಸ್ವಲ್ಪ ವೇಟ್ ಮಾಡಿ. ಅಂದ್ರೆ ಇಟಾಲಿಕ್ ಸ್ಟೈಲ್ ಅಂದ್ರೆ ಹೆಂಗೇನು ಅಂದ್ರೆ ಹಿಂಗೆ ಈ ತರ ಕ್ರಾಸ್ ಅಲ್ಲಿ ಬರಬೇಕು, ಓಕೆನಾ? ಈ ತರ ನೀವು ಅದನ್ನ ಬರಿಬೇಕು ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್, ದೇ ಆರ್ ಲ್ಯಾಟಿನೈಡ್ ಆರ್ ಡಿವೈಡೆಡ್ ಫ್ರಮ್ ಲ್ಯಾಟಿನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಒರಿಜಿನ್. ಇದೇನ್ ಬೇಕಾಗಿಲ್ಲ. ಬಟ್ ಬಯೋಲಾಜಿಕಲ್ ನೇಮ್ ಆರ್ ಜನರಲಿ ಇನ್ ಲ್ಯಾಟಿನ್ ಅಂಡ್ ರಿಟರ್ನ್ ಇನ್ ಇಟಾಲಿಕ್ ಸ್ಟೈಲ್ ಅಂತ ಬರೆದ್ರೆ ಕೇಳಬಹುದು. ಬಯೋಲಾಜಿಕಲ್ ನೇಮ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಥವಾ ಸರಿಯಾಗಿದೆ, ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಬಹುದು. ನೆಕ್ಸ್ಟ್, ಹಂಗೆ ನೀವು ಆ ಬಯೋಲಾಜಿಕಲ್ ನೇಮ್ ಅನ್ನು ಬರೀಬೇಕಾದಾಗ ನೋಡ್ರಿ, ದ ಫಸ್ಟ್ ವರ್ಡ್ ಇನ್ ಆ ಬಯೋಲಾಜಿಕಲ್ ನೇಮ್ ರಿಪ್ರೆಸೆಂಟ್ ದ ಜೆನಸ್. ಅಂದ್ರೆ ಕ್ವಶನ್ ಕೇಳ್ತಾರೆ, ಬಯೋಲಾಜಿಕಲ್ ನೇಮ್ ನಲ್ಲಿ ಮೊದಲ ಪದ ಏನನ್ನ ಹೇಳ್ತದೆ, ರಿಪ್ರೆಸೆಂಟ್ ಮಾಡ್ತದೆ ಅಂದ್ರೆ ಜೆನಸ್ ಅಥವಾ ಜಾತಿಯನ್ನ, ಕುಲವನ್ನ ರಿಪ್ರೆಸೆಂಟ್ ಮಾಡುತ್ತೆ. ದ ಸೆಕೆಂಡ್ ಕಂಪೋನೆಂಟ್ ಡಿನೋಟ್ಸ್ ಅಂದ್ರೆ ಸ್ಪೆಸಿಫಿಕ್ ಎಪಿಥೆಟ್ ಅಂತಂದ್ರೆ ಪ್ರಭೇದ, ವಿಶಿಷ್ಟವಾದ ಪ್ರಭೇದ, ಯಾವ ಪ್ರಭೇದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ಗುರುತಿಸ್ತದೆ. ದೆನ್ ಬೋತ್ ದ ವರ್ಡ್ ಇನ್ ಬಯೋಲಾಜಿಕಲ್ ನೇಮ್ ವೆನ್ ಹ್ಯಾಂಡ್ ರೈಟನ್ ಆರ್ ಸಪರೇಟ್ಲಿ ಅಂಡರ್ಲೈನ್ಡ್. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀನು ಬಯೋಲಾಜಿಕಲ್ ನೇಮ್ ಅನ್ನ ಹ್ಯಾಂಡ್ ರೈಟ್ ಅಲ್ಲಿ ಹಿಂಗಂದ್ರೆ ಹಸ್ತಾಕ್ಷರದಲ್ಲಿ ಬರೆಯೋನಿದ್ದೆ ಅಂದ್ರೆ ಅದ್ರ ಕೆಳಗೆ ಹಿಂಗೆ ಸಪರೇಟ್ ಆಗಿ ನೀನು ಅಂಡರ್ಲೈನ್ ಮಾಡ್ಬೇಕು. ಎರಡು ವರ್ಡ್ ಇದಾವ ಅಂದ್ರೆ ಹಿಂಗೆ ಸಪರೇಟ್ ಆಗಿ
ನೀನೇನ್ ಮಾಡ್ಬೇಕು, ಅದನ್ನ ಸಪರೇಟ್ ಆಗಿ ಗೆರೆ ಇಡಬೇಕು ಅಂತ ಹೇಳ್ತಾರೆ. ಅಥವಾ ನೀವು ಪ್ರಿಂಟೆಡ್ ಇನ್ ಇಟಾಲಿಕ್ ಟು ಇಂಡಿಕೇಟ್ ದೇರ್ ಲ್ಯಾಟಿನ್, ಅಂದ್ರೆ ನೀನ್ ಏನಾರ ಪ್ರಿಂಟ್ ಮಾಡೋದಿದ್ದೆ ಅಂದ್ರೆ ಹಿಂಗೆ ಲ್ಯಾಟಿನಿಕ್ ಆಗಿ, ಲ್ಯಾಟಿನ್ ಏನು ಇಟಾಲಿಕ್ ಸ್ಟೈಲ್ ನಲ್ಲಿ ಲ್ಯಾಟಿನ್ ವರ್ಡ್ ಅಲ್ಲಿ ಹಿಂಗೆ ಕ್ರಾಸ್ ಅಲ್ಲಿ ಬರೆದಿರಬೇಕು ಅಂತ ಹೇಳ್ತಾರೆ. ದೆನ್ ನೆಕ್ಸ್ಟ್ ಹೇಳ್ತಾರೆ, ದ ಫಸ್ಟ್ ವರ್ಡ್ ಡಿನೋಟಿಂಗ್ ದ ಜೀನಿಯಸ್ ಸ್ಟಾರ್ಟ್ ವಿತ್ ಎ ಕ್ಯಾಪಿಟಲ್ ಲೆಟರ್ ವಿಲ್ ದಿ ಸ್ಪೆಸಿಫಿಕ್ ಎಪಿಥೆಟ್ ಸ್ಟಾರ್ಟ್ ವಿತ್ ಸ್ಮಾಲ್ ಲೆಟರ್. ಇಲ್ಲಿ ನೋಡ್ರಿ ರೇಟ್ ಕ್ಲಿಯರ್ ಆಗಿ ಹೇಳಿದರೆ, ಒಂದು ಬಯೋಲಾಜಿಕಲ್ ನೇಮ್ ಅನ್ನ ಬರೆಯೋರಿದ್ರೆ ಅಂದ್ರೆ ಅದರ ಮೊದಲ ಅಕ್ಷರ ಇದೆಯಲ್ಲ ಅದೇನಾಗಿರ್ಬೇಕು, ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. ಈ ಮೊದಲ ಅಕ್ಷರ ಇದೆಯಲ್ಲ, ಇಲ್ಲಿ ಎಂ ಅಂತಕ್ಕಂಥದ್ದು ಏನ್ ಮೊದಲ ಅಕ್ಷರ ಇದೆಯಲ್ಲ, ಈ ಎಂ ಅನ್ನೋದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬೇಕು. ಇದು ಜಾತಿ ಹೆಸರನ್ನ ಹೇಳ್ತಕ್ಕಂಥದ್ದು ಮೊದಲೇದ್ದು ದೊಡ್ಡ ಅಕ್ಷರ ಅಲ್ಲಿ ಇರಬೇಕು. ಅದ್ರ ಮುಂದೆ ಪ್ರಭೇದ ಅನ್ನೋದು ಹಂಗೆ ಕಂಟಿನ್ಯೂ ಸ್ಮಾಲ್ ಲೆಟರ್ ಅಲ್ಲಿನೇ ಮುಂದುವರೆದಿರಬೇಕು ಅಂತ ಹೇಳ್ತಾರೆ ಅವರು. ಓಕೆನಾ? ಹೀಗೆಲ್ಲ ನಾವು ಒಂದಿಷ್ಟು ದ್ವಿನಾಮಕರಣ ಪದ್ಧತಿ ವ್ಯವಸ್ಥೆಯನ್ನು ಮಾಡ್ಕೊಂಡ್ವಿ. ಹಾಗಿದ್ರೆ ಇಟ್ ಈಸ್ ನೆಸೆಸರಿ ಟು ಡಿಸೈಡ್ ಸಮ್ ಮೀನ್ಸ್ ಮೇಕ್ ದಿಸ್ ಪಾಸಿಬಲ್. ದಿಸ್ ಪ್ರೊಸೆಸ್ ಈಸ್ ಕ್ಲಾಸಿಫಿಕೇಶನ್. ಈಗ ನಾವು ಹೇಳ್ಕೊಂಡ್ವಿ ಜಾತಿ ಪ್ರಭೇದ ಅಂತ ಹೀಗೆಲ್ಲ ಮಾಡ್ತಾ ಇರ್ಬೇಕಾದಾಗ ಈ ಪ್ರೊಸೀಜರ್ ಎಲ್ಲಿ ಕರ್ಕೊಂಡು ಹೋಯ್ತು ಅಂದ್ರೆ ಕ್ಲಾಸಿಫಿಕೇಶನ್ ಮಾಡಬೇಕು ಅಂತ, ಅಂದ್ರೆ ವರ್ಗೀಕರಣ ವ್ಯವಸ್ಥೆ ಬಂತು. ಸರಿಯಪ್ಪ, ಈ ಬಯೋಲಾಜಿಕಲ್ ನಾಮಿಕಲ್ ಬೇಸ್ಮೆಂಟ್ ಮೇಲೆ ಕ್ಲಾಸಿಫಿಕೇಶನ್ ಸ್ಟಾರ್ಟ್ ಆಯ್ತು. Classification is process by which anything is grouped into convenient categories based on some easily observable characters. ಅಂದ್ರೆ ಕೆಲವೊಂದಿಷ್ಟು ಸಾಮಾನ್ಯ ಗುಣಲಕ್ಷಣಗಳ ಆಧಾರದ ಮೇಲೆ ಏನಾಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಈಸಿಯೆಸ್ಟ್ ಆಗಿ ಅವುಗಳನ್ನ ಕ್ಲಾಸಿಫಿಕೇಶನ್ ಮಾಡಕ್ಕೆ, ಕೆಟಗರೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ? ಈ ಕೆಟಗರೈಸ್ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, ಕೆಟಗರೀಸ್, ದಿ ಸೈಂಟಿಫಿಕ್ ಟರ್ಮ್ ಫಾರ್ ದೀಸ್ ಕೆಟಗರೀಸ್ ಇಸ್ ಟಾಕ್ಸಾ. ನೋಡ್ರಿ, ಪ್ರಭೇದಗಳ ವರ್ಗೀಕರಣ ಅಂದ್ರೆ ಜೀವಿಗಳ ವರ್ಗೀಕರಣವನ್ನ ಕೆಟಗರೈಸ್ ಮಾಡ್ತಕ್ಕಂತಹ, ಜೀವಿಗಳನ್ನ ವರ್ಗೀಕರಣ ಮಾಡ್ತಕ್ಕಂತಹ ದ ಸೈಂಟಿಫಿಕ್ ಟರ್ಮ್ ಫಾರ್ ದೀಸ್ ಕೆಟಗರೀಸ್ ಇಸ್ ಟಾಕ್ಸಾ. ಕೇಳ್ತಾರೆ, ಟಾಕ್ಸಾ ಎಂದರೆ ಏನು ಅಂತ ಕೇಳಿದ್ರೆ, ಜೀವಿಗಳ ವರ್ಗೀಕರಣ ಮಾಡತಕ್ಕಂತಹ ವೈಜ್ಞಾನಿಕ ಪ್ರಕ್ರಿಯೆಯನ್ನ, ಅಂದ್ರೆ ವೈಜ್ಞಾನಿಕ ಕೆಟಗರಿಯನ್ನ ಏನು ಕೆಟಗರೈಸ್ ಅನ್ನ ಏನಂತ ಕರಿತೀವಿ ನಾವು, ಟಾಕ್ಸಾ ಅಂತ ಕರಿತೀವಿ. Here you must recognize that taxa can indicate categories at very different levels. ಎಲ್ಲಾ ಲೆವೆಲ್ಗಳು ಏನ್ ಬರ್ತಾವಲ್ಲ, ಕುಟುಂಬ, ಜಾತಿ, ಪ್ರಭೇದ, ಹಿಂಗೇನು ಸಾಮ್ರಾಜ್ಯ ಬರ್ತಾವಲ್ಲ, ಇವೆಲ್ಲವುಗಳನ್ನ ಹಂತಗಳನ್ನ ಕೆಟಗರೈಸ್ ಡಿಫ್ರೆಂಟ್ ಲೆವೆಲ್ಗಳನ್ನ ಏನಂತ ಕರಿತೀವಿ ನಾವು, ಟಾಕ್ಸಾ ಅಂತ ಕರಿತೀವಿ. ಪ್ಲಾಂಟ್ಸ್ ಆಲ್ಸೋ ಫ್ರಮ್ ಎ ಟಾಕ್ಸಾ. ಪ್ಲಾಂಟ್ ಅಂತಕ್ಕಂಥದ್ದು, ಸಸ್ಯಗಳು ಅಂತಕ್ಕಂಥದ್ದು ಕೂಡ ಒಂದು ಟಾಕ್ಸಾ. ವೀಟ್ ಅಂತಕ್ಕಂಥದ್ದು ಕೂಡ ಆಲ್ಸೋ ಒಂದು ಟಾಕ್ಸಾ. Similarly, animals, mammals, dogs are also taxa. ಇವೆಲ್ಲವೂ ಕೂಡ ಒಂದೊಂದು ಟಾಕ್ಸಾಗಳು. ಟಾಕ್ಸಾ ಅಂದ್ರೆ ಏನು, ಸೈಂಟಿಫಿಕ್ ಆಗಿ ಜೀವಿಗಳನ್ನು ವರ್ಗೀಕರಣ ಮಾಡತಕ್ಕಂತ ಒಂದು ಆ ವ್ಯವಸ್ಥೆಗೆ ಏನಂತ ಕರಿತೀವಿ, ಟಾಕ್ಸಾ ಅಂತ ಕರಿತೀವಿ. ಓಕೆನಾ? ವಿಧಾನಗಳು, ಭಾಗಗಳು ಅಂತ ಕರಿಬಾರದು. ಸೈಂಟಿಫಿಕ್ ನಲ್ಲಿ, ಸೈನ್ಸ್ ನಲ್ಲಿ ಏನಂತ ಕರೀತಾರೆ, ಅದನ್ನ ಟಾಕ್ಸಾ ಅಂತ ಕರೀತಾರೆ. ಓಕೆನಾ? Therefore, animals, mammals or dogs represent taxa at different levels. ಇವೆಲ್ಲವೂ ಕೂಡ ಡಿಫರೆಂಟ್ ಲೆವೆಲ್ ಟಾಕ್ಸಾ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. Then, hence, based on characteristics, all living organisms can be classified into different taxa. ಏನ್ ಕಾಣ್ತಿದ್ದಾವೋ ಅದನ್ನ ಗುಣಲಕ್ಷಣಗಳ ಆಧಾರದ ಮೇಲೆ ಕ್ಲಾಸಿಫಿಕೇಶನ್ ಮಾಡಿ ಡಿಫರೆಂಟ್ ಟಾಕ್ಸಾಗಳಲ್ಲಿ ಹೇಳಿದ್ದಾರೆ. ದಿಸ್ ಪ್ರೊಸೀಜರ್ ಕ್ಲಾಸಿಫಿಕೇಶನ್ ಇಸ್ ಟಾಕ್ಸಾನಮಿ. ಕೇಳ್ತಾರೆ, ಟಾಕ್ಸಾನಮಿ ಅಂದ್ರೆ ಏನು? Classification, characterization, identification, classification, nomenclature, there are processes that basic taxonomy. Taxonomy ಅಂದ್ರೆ ಏನು? ಲಿವಿಂಗ್ ಆರ್ಗನೈಸರ್ಸ್ ಗಳನ್ನ, ಅಂದ್ರೆ ಭೂಮಿ ಮೇಲೆ ಜೀವಂತವಾಗಿರ್ತಕ್ಕಂಥ ವಸ್ತುಗಳನ್ನ ಕ್ಲಾಸಿಫೈಡ್ ಮಾಡೋದು ಇಂಟು ಎದರಲ್ಲಿ, ಟಾಕ್ಸಾಗಳಲ್ಲಿ ಜೀವ ವೈವಿಧ್ಯತೆಯನ್ನ ಕ್ಲಾಸಿಫಿಕೇಶನ್ ಮಾಡೋ ಪ್ರಕ್ರಿಯೆಯನ್ನ ಏನಂತ ಕರಿತೀವಿ ನಾವು, ಪ್ರೊಸೀಜರ್ ಅನ್ನ ಟಾಕ್ಸಾನಮಿ ಅಂತ ಕರಿತೀವಿ. ಓಕೆನಾ? ಆ ಟಾಕ್ಸಾನಮಿಗಳಲ್ಲಿ ಏನೇನ್ ಮಾಡ್ತಿದ್ರು ಅಂದ್ರೆ, ಯಾವ ಬೇಸಿಕ್ ಟಾಕ್ಸಾನಮಿ ಹೆಂಗ್ ಕ್ರಿಯೇಟ್ ಆಗ್ತಿತ್ತು ಅಂದ್ರೆ, ಕ್ಯಾರೆಕ್ಟರೈಸಮ್ಸ್, ಐಡೆಂಟಿಫಿಕೇಶನ್, ಕ್ಲಾಸಿಫಿಕೇಶನ್ ಅಂಡ್ ನಾಮಿಕಲ್ಚರ್ ಆರ್ ದ ಪ್ರೊಸೆಸ್ ದಟ್ ಆರ್ ಬೇಸಿಕ್ ಟು ಟಾಕ್ಸಾನಮಿ. ಟಾಕ್ಸಾನಮಿಗೆ ಏನೇನ್ ಬೇಕು ಆಧಾರದ ಮೇಲೆ ಟಾಕ್ಸಾನಮಿ ಕ್ರಿಯೇಟ್ ಅನ್ನ ಮಾಡಿದ್ರು. ಟಾಕ್ಸಾನಮಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಬಯೋಲಾಜಿಕಲ್ ನೇಮ್ ಅಂದ್ರೆ ಏನ್ ಗೊತ್ತಾಯ್ತು. ಬಯೋಲಾಜಿಕಲ್ ನೇಮ್ ಅಲ್ಲಿ ಫಸ್ಟ್ ಗೆ ಯಾವ ವರ್ಡ್ ಏನನ್ನ ಸೂಚಿಸ್ತದೆ, ಸೆಕೆಂಡ್ ವರ್ಡ್ ಏನನ್ನ ಸೂಚಿಸ್ತದೆ ಅಂತ ಗೊತ್ತಾಯ್ತು. ಆಮೇಲೆ ಆ ದ್ವಿನಾಮಕರಣ ಸಿದ್ಧಾಂತವನ್ನ ಕೊಟ್ಟವ್ರು ಯಾರು ಅಂತ ಗೊತ್ತಾಯ್ತಾ. ನೆಕ್ಸ್ಟ್ ಯಾರು ಕೊಡ್ತಾರೆ ಅಂತ ಗೊತ್ತಾಯ್ತಾ. ನೆಕ್ಸ್ಟ್ ಈಗ ನೋಡೋಣ ನಾವು
This branch study was referred as the systematic. ಹೀಗೆ ನಾವು ಟಾಕ್ಸಾನಮಿಯನ್ನು ಕೊಡೋದಕ್ಕೆ ಟಾಕ್ಸಾನಮಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಮಾಡ್ತಕ್ಕಂಥ ಅಧ್ಯಯನ ಸ್ಟಾರ್ಟ್ ಆಯ್ತಲ್ಲ, ಅದು ಸಿಸ್ಟಮೆಟಿಕ್ ವರ್ಡ್ ನೋಡ್ರಿ. ದ ಸಿಸ್ಟಮೆಟಿಕ್ derived from the Latin word systema, which means systematic arrangement or of organism. ಆರ್ಗಾನಿಸಮ್ ಅನ್ನ ಅವೇನು ಜೀವಕೋಶಗಳಿದಾವಲ್ಲ, ಆರ್ಗಾನಿಸಮ್ಸ್ ಇದ್ವಲ್ಲ, ಅವುಗಳೆಲ್ಲವನ್ನ ಸಿಸ್ಟಮೆಟಿಕ್ ಕೊಡ್ತಕ್ಕಂಥದ್ದು. ಬಟ್ ಆ ಸಿಸ್ಟಮೆಟಿಕ್ ಅನ್ನೋ ಪದದಲ್ಲಿ ಲ್ಯಾಟಿನ್ ವರ್ಡ್ ಯಾವುದು, ಸಿಸ್ಟಮ ಅಂತಕ್ಕಂಥ ಪದದಿಂದ ಬಂದಿದೆ. ಓಕೆನಾ. ಇಲ್ಲಿ ಲಿನಿಯಸ್ ಏನ್ ಹೇಳ್ತಾರೆ ಅಂತಂದ್ರೆ, ಯೂಸ್ ಸಿಸ್ಟಮೆಟ ನೇಚರ್ ಫಾರ್ ಟೈಟಲ್ ಫಾರ್ ಪಬ್ಲಿಕೇಶನ್. ಅಂದ್ರೆ ಆ ಸಿಸ್ಟಮ್ ಅಂತಕ್ಕಂತಹ ನೇಚರ್, ಸಿಸ್ಟಮೆಟಿಕ್ ನೇಚರ್ ಅನ್ನ ಅದು ಪಬ್ಲಿಷ್ ಮಾಡತಕ್ಕಂತ ಟೈಟಲ್ ಈಸ್ ಪಬ್ಲಿಕೇಶನ್ ಅಂತ ನೋಡ್ರಿ. ಅದೇನಾಗುತ್ತೆ ಇಲ್ಲ. ನೆಕ್ಸ್ಟ್ ನೋಡ್ರಿ, ಈಗ ಟಾಕ್ಸಾನಮಿಕ್ ಕ್ಯಾಟಗರೀಸ್ ಅಂದ್ರೆ ಟಾಕ್ಸಾನಮಿಕ್ ಕ್ಯಾಟಗರೀಸ್ ಈಗ ಯಾವ್ಯಾವ ಬರ್ತವೆ. ನಾನು ಏನ್ ಹೇಳಿದೆ, ಪ್ರತಿಯೊಂದನ್ನು ಏನಂತ ಕರಿಬೇಕು ನೀವು, ಟಾಕ್ಸಾ ಅಂತ ಕರಿಬೇಕು. ಆ ಟಾಕ್ಸಾನಮಿಕ್ ಕ್ಯಾಟಗರಿಗಳು ಯಾವ್ಯಾವ ಇದ್ದಾವೆ, ಟಾಕ್ಸಾನಮಿಗಳಿಗೆ ಬೇರೆ ಬೇರೆ ಹೆಸರುಗಳಿದಾವೆ. ಹೆಸರುಗಳು ಯಾವುವು ಅಂತ ನೋಡೋಣ. ಇಲ್ಲಿ ನೋಡ್ರಿ, classification is not a single step procedure but involves a hierarchy of steps in which each step represents a rank or category. Since the category is a part of overall taxonomic arrangement, it is called taxonomic category. ಅದನ್ನ ನಾವು ಟಾಕ್ಸಾನಮಿಕ್ ಅನ್ನ ಟಾಕ್ಸಿನ್ಸ್ ಕ್ಯಾಟಗರಿಗಳನ್ನ ಮಾಡಿ, ಪಾರ್ಟ್ಗಳನ್ನ ಮಾಡಿ, ಓವರ್ ಆಲ್ ಟಾಕ್ಸಾನಮಿಕ್ ಅರೇಂಜ್ಮೆಂಟ್ ಏನಿದೆಯಲ್ಲ ಅದನ್ನ ಏನಂತ ಕರಿತೀವಿ. ಅರೇಂಜ್ಮೆಂಟ್ ಅಂದ್ರೆ ವ್ಯವಸ್ಥಿತಗೊಳಿಸುವುದನ್ನ ಏನಂತ ಕರಿತೀವಿ ನಾವು, ಟಾಕ್ಸಾನಮಿಕ್ ಕ್ಯಾಟಗರಿ ಅಂತ ಕರಿತೀವಿ. ದೆನ್ ಆಲ್ ಕ್ಯಾಟಗರೀಸ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಟಾಕ್ಸಾನಮಿಕ್ ಹೈರಾರ್ಕಿ. ಅಂದ್ರೆ ಪ್ರತಿಯೊಂದುಗಳು ಒಂದೊಂದು ಪ್ರಭೇದಗಳಿದಾವೆ, ಪ್ರತಿಯೊಂದು ಒಂದೊಂದು ಹಂತಗಳಿದಾವೆ. ಇವೆಲ್ಲ ಪ್ರತಿಯೊಂದು ಏನಿವು ಒಂದು ಟಾಕ್ಸಾಗಳು. ಈ ಟಾಕ್ಸಾಗಳ ವ್ಯವಸ್ಥೆಯನ್ನು ಏನನ್ನು ನಾವು ಟಾಕ್ಸಾನಮಿಕ್ ಅಂತ ಕರಿತೀವಿ. ಈ ಟಾಕ್ಸಾನಮಿಕ್ಗಳು ಹಿಂಗೆ ಬೇರೆ 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 ಆಗಿರೋದನ್ನ ಏನಂತ ಕರಿತೀವಿ ನಾವು, ಸಿಸ್ಟಮೆಟಿಕ್ ಆಗಿದಾವಲ್ಲ, ಈ ಸಿಸ್ಟಮಿಕ್ ಆಗಿರೋದನ್ನ ಟಾಕ್ಸಾನಮಿಕ್ ಕ್ಯಾಟಗರಿ ಅಂತ ಕರಿತೀವಿ. ಆದ್ರೆ ಇನ್ ನೆಕ್ಸ್ಟ್ ಹೇಳ್ತಾರೆ ಅವರು, ಟಾಕ್ಸಾನಮಿಕ್ ಹೈರಾರ್ಕಿ ಅಂದ್ರೆ ಏನು, ಈ ಪ್ರಭೇದ ಇಲ್ಲಿರ್ತಕ್ಕಂಥ ಟಾಕ್ಸಾಗಳು ಇದಕ್ಕೆ ರಿಲೇಟೆಡ್ ಇದಾವೆ, ಇದ್ರ ರಿಲೇಟೆಡ್ ಟಾಕ್ಸಾಗಳು ಇದಕ್ಕೆ ರಿಲೇಟೆಡ್ ಇದಾವೆ, ಅಂದ್ರೆ ಹಿಂಗೊಂದು ಹೈರಾರ್ಕಿ ಸಿಸ್ಟಮ್ ಕೂಡ ಇದೆ. ಇವುಗಳ ಸಂಖ್ಯೆ ಇಲ್ಲಿಂದ ಇಲ್ಲಿ ಹೀಗೆ ಮೇಲ್ಮುಖವಾಗಿ ಏನಿದೆ, ಇದು ಹೈರಾರ್ಕಿ ಸಿಸ್ಟಮ್ ಆಗಿದೆ ಅಂತಾನು ಹೇಳ್ತಾರೆ. ಓಕೆನಾ. ನೆಕ್ಸ್ಟ್, ಟಾಕ್ಸಾನಮಿಕ್ ಹೈರಾರ್ಕಿ. ಈಚ್ ಕ್ಯಾಟಗರಿ ರೆಫರ್ ಟು ಆಸ್ ಎ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ಇಟ್ ಇನ್ ಫ್ಯಾಕ್ಟ್ ರಿಪ್ರೆಸೆಂಟ್ ದ ರ್ಯಾಂಕ್ ಅಂಡ್ ಕಾಮನ್ಲಿ ಟರ್ಮ್ ಹ್ಯಾಸ್ ಟಾಕ್ಸಾನ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಹೆಸರುಗಳು ಏನಿವೋ ಟಾಕ್ಸಾಗಳು ಅಂತ ನಿಮ್ಗೆ ನೆನಪಿರ್ಬೇಕು. ಓಕೆನಾ. ಹಿಂಗೆ ಕೇಳ್ಬೋದೇನು, ಬಯೋಲಾಜಿಕಲ್ ವರ್ಗೀಕರಣಗಳಲ್ಲಿ ಜೀವ ವೈವಿಧ್ಯತೆಯ ವರ್ಗೀಕರಣಗಳನ್ನ ಯಾವ ಹೆಸರಿನಲ್ಲಿ ವರ್ಗೀಕರಣ ಮಾಡ್ತಾರೆ ಅಂದ್ರೆ ಟಾಕ್ಸಾಗಳಲ್ಲಿ. ಹಾಗೆ ಟಾಕ್ಸಾಗಳು ಏನಿದಾವೆ ಪ್ರತಿಯೊಂದು ಸಿಸ್ಟಮೆಟಿಕ್ ಆಗಿ ಕ್ಲಾಸಿಫಿಕೇಶನ್ ಆಗಿದಾವೆ, ಕ್ಯಾಟಗರೈಸ್ ಮಾಡಿದ್ದಾರೆ, ಮತ್ತು ಅವೆಲ್ಲವೂ ಹೈರಾರ್ಕಿ ಆಗಿದಾವೆ ಅಂತ ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ಹಾಗಿದ್ರೆ ಕಾಮನ್ ಕ್ಯಾಟಗರೀಸ್ ಸಚ್ ಹ್ಯಾಸ್ ಕಿಂಗ್ಡಮ್, ಫಿಲಮ್ ಆಫ್ ಡಿವಿಷನ್, ಪ್ಲಾಂಟಾಸ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಅಂಡ್ ನೋಡ್ರಿ. ಹಾಗೆ ಈ ಕ್ಯಾಟಗರಿಗಳು ಯಾವ್ಯಾವು ನೀವು ಹೇಳಿದ್ನಲ್ಲ, ಕ್ಯಾಟಗರಿಗಳು ಯಾವ್ಯಾವು ಅಂತ ನೋಡೋಣ. ಎಷ್ಟು ಕ್ಯಾಟಗರಿಗಳಿದಾವೆ, ಎಷ್ಟು ಟಾಕ್ಸಾಗಳು ಬರ್ತವೆ ಅಂತ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಒಂದೇದು ಮೇಲೆ ಬರೋದು ಹೈಯೆಸ್ಟ್ ಟಾಕ್ಸಾ ಯಾವುದು ಅಂದ್ರೆ ಕಿಂಗ್ಡಮ್. ಆಮೇಲೆ ನೆಕ್ಸ್ಟ್ ಬರೋದು ಡಿವಿಷನ್, ಕಿಂಗ್ಡಮು, ಡಿವಿಷನ್. ನೆಕ್ಸ್ಟ್ ಕ್ಲಾಸು, ಆರ್ಡರು, ಫ್ಯಾಮಿಲಿ, ಜೀನಸ್ಸು, ಸ್ಪೆಸಿಸ್. ಎಷ್ಟಿದಾವೆ, 1 2 3 4 5 6 7. ಅಂದ್ರೆ ಎಷ್ಟು ವರ್ಗೀಕರಣ ಮಾಡಿದ್ವಿ ಹಂತಗಳಲ್ಲಿ 7 ವರ್ಗೀಕರಣ. ಹೈರಾರ್ಕಿ ಸಿಸ್ಟಮ್ ಮೇಲೆ ಕೇಳ್ತಾರೆ, ನೆನ್ಪಿಟ್ಕೊರಿ. ಫಸ್ಟಿಗೆ ಯಾವುದು ಪ್ರಭೇದ, ಲೋಯೆಸ್ಟ್ ಇದು ಲೋಯೆಸ್ಟ್ ಪ್ರಭೇದ. ನೆಕ್ಸ್ಟ್ ಏನು, ಜೀನಸ್ ಕುಲ ಜಾತಿ. ನೆಕ್ಸ್ಟ್ ಫ್ಯಾಮಿಲಿ, ನೆಕ್ಸ್ಟ್ ಆರ್ಡರು, ಆಮೇಲೆ ಕ್ಲಾಸು, ಆಮೇಲೆ ಡಿವಿಷನ್, ಆಮೇಲೆ ಏನ್ ಬರುತ್ತೆ, ಕಿಂಗ್ಡಮ್ ಬರುತ್ತೆ. ಓಕೆನಾ. ಇಲ್ಲಿ ನೋಡ್ರಿ, species all organisms including those has plant and animals kingdom has species has the ನೋಡ್ರಿ species ಏನು ಪ್ರಭೇದ ಅನ್ನೋದು ದ ಲೋವೆಸ್ಟ್ ಕ್ಯಾಟಗರಿ. ಇಲ್ಲಿ ಕೆಳಗಡೆ ಕಂಡು ಬರುತ್ತಲ್ಲ, ಈ ಕೆಳಗಡೆ ಕಂಡು ಬರೋದು ಲೋಯೆಸ್ಟ್ ಕ್ಯಾಟಗರಿ. ಈ ಸ್ಪೀಸೀಸ್ ಅನ್ನೋದು ಲೋಯೆಸ್ಟ್ ಕ್ಯಾಟಗರಿ ನೆನಪಿರ್ಲಿ. ವಿಚ್ ಈಸ್ ದ ಲೋಯೆಸ್ಟ್ ಕ್ಯಾಟಗರಿ ಇನ್ ಟಾಕ್ಸಾನಮಿ ಅಂತ ಕೇಳಿದ್ರೆ ಸ್ಪೀಸೀಸ್ ಅನ್ನೋದೇನು ಲೋಯೆಸ್ಟ್ ಆಗಿದೆ. ಓಕೆನಾ. ನೆಕ್ಸ್ಟ್ ಬರೀ
This helps in identification similarities and dissimilarities among the individuals of the same kind of organisms as well as other kinds of organism. ಏನ್ ಕೊಟ್ಟಿದ್ದಾರೆ, ಇದು ಏನು ಟಾಕ್ಸಾನಮಿ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿದ್ರಲ್ಲ, ದಿಸ್ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ಸಿಮಿಲಾರಿಟೀಸ್ ಅಂದ್ರೆ ಏನು, ಈಗ ಹೇಳ್ತಿರಲ್ಲ ಹೊಂದಿಕೊಳ್ಳುವಂಥವು, ಒಂದಕ್ಕೊಂದು ಹೊಂದಾಣಿಕೆ ಆಗುವಂಥವು, ಮತ್ತೆ ಡಿಸ್ಸಿಮಿಲಾರಿಟೀಸ್ ಅಮಾಂಗ್ ದ ಇಂಡಿವಿಜುವಲ್ಸ್ ವೈಯಕ್ತಿಕವಾಗಿ ಭಿನ್ನವಾಗಿರ್ತಕ್ಕಂಥವು, ಒಂದೇ ರೀತಿ ಇರ್ತಕ್ಕಂಥವುಗಳನ್ನ ಎಲ್ಲ ಗುರುತಿಸ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಯ್ತು. ಅದನ್ನ ಏನು ಕೇಳೋದಿಲ್ಲ. ಇಲ್ಲಿ ಟಾಕ್ಸಾನಮಿ ಒಳಗೆ ನೆನಪಿರಲಿ, ಟಾಕ್ಸಾನಮಿ ಕ್ಯಾಟಗರಿ ಅಂದ್ರೆ ಏನು, ಟಾಕ್ಸಾನಮಿಕ್ ಹೈರಾರ್ಕಿ ಅಂದ್ರೆ ಏನು, ಆಮೇಲೆ ಟಾಕ್ಸಾನಮಿಕ್ ನಲ್ಲಿ ಏನಿದಾವೆ, ಎಷ್ಟು 7 ಪ್ರಭೇದಗಳು, 7 ವರ್ಗಗಳು ಟಾಕ್ಸಾಗಳಿದಾವೆ. ಅದರಲ್ಲಿ ಹೈಯೆಸ್ಟ್ ಟಾಕ್ಸಾ ಯಾವುದು, ಕಿಂಗ್ಡಮ್, ಲೋಯೆಸ್ಟ್ ಟಾಕ್ಸಾ ಯಾವುದು, ಪ್ರಭೇದ ಅಂತ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅದಕ್ಕಿದ್ರೆ ಮೊದಲಿಗೆ ನೋಡೋಣ ಸ್ಪೀಸಿಸ್ ಅಂದ್ರೆ ಪ್ರಭೇದ. ಫಸ್ಟಿಗೆ ಒಂದು ಯಾವ್ದು ನೋಡೋಣ, ಈ ಕೆಳಗಿನ ಹಂತದಿಂದ ನೋಡ್ಕೊಂಡು ಹೋಗೋಣ. ಸ್ಪೀಸಿಸ್ ಫಸ್ಟಿಗೆ, taxonomic studies consider a group individual organism with the fundamental similarities as a species. One should be able to differentiate one species from other closely related. ಅಂದ್ರೆ ನಿಮ್ಮ ನೆನಪಿರಲಿ, ಟಾಕ್ಸಾನಮಿಕ್ ಸ್ಟಡೀಸ್ ನಲ್ಲಿ ಫಂಡಮೆಂಟಲ್ ಅಂದ್ರೆ ಮೂಲಭೂತ ಸಿಮಿಲಾರಿಟೀಸ್ ಗಳನ್ನ ಹೊಂದಿರುವವನ್ನ ಏನಂತ ಕರೆದ್ರು, ಸ್ಪೀಸಿಸ್ ಅಂತ ಕರೆದ್ರು. ಹಾಗಿದ್ರೆ ಇಲ್ಲಿ ನೋಡ್ರಿ, ಸ್ಪೀಸಿಸ್ ಬೇಸ್ಡ್ ಆನ್ ಡಿಸ್ಟಿಂಕ್ಟ್ ಮೊನೋಫಿಲಿಕ್ ಡಿಫರೆನ್ಸ್ ಅದೇನೋ ಗೊತ್ತಿಲ್ಲ. ಲೆಟ್ ಅಸ್ ಕನ್ಸಿಡರ್. ಈಗ ಮತ್ತೆ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ ಸ್ಪೀಸಿಸ್ ಹೆಂಗಾಯ್ತು ಅಂತ. ನೋಡಿ, ಮ್ಯಾಂಜಿಪೇರಾ ಇಂಡಿಕಾ ಅಂತ ಇದೆ. ಮ್ಯಾಂಜಿಪೇರಾ ಇಂಡಿಕಾದಲ್ಲಿ ನಾನು ಹೇಳಿದೆ, ಇದು ಏನು, ಮ್ಯಾಂಜಿಪೇರಾ ಏನ್ ಹೇಳುತ್ತೆ, ಜಾತಿಯನ್ನ ಹೇಳುತ್ತೆ. ಇಂಡಿಕಾ ಏನ್ ಹೇಳುತ್ತೆ, ಪ್ರಭೇದವನ್ನ ಹೇಳುತ್ತೆ ಅಂತ ಹೇಳಿದೆ. ಇಲ್ಲಿ ನೋಡ್ರಿ, ಸೋಲೋನಮ್ ಟ್ಯುಬರಸ್ ಅಂದ್ರೆ ಜೈವಿಕ, ಇಲ್ಲಿಂದ ನೀವು ನೋಟ್ ಮಾಡ್ತಾ ಹೋಗ್ಬೇಕು. ಸೋಲೋನಮ್ ಟ್ಯುಬರಸ್ ಅಂತ ಯಾವ್ದನ್ನ ಕರಿತೀವಿ, ಪೊಟ್ಯಾಟೋ ಅದರ ಜೈವಿಕ ಅಥವಾ ಜೈವಿಕ ಬಯೋಲಾಜಿಕಲ್ ನೇಮ್ ಏನು, ಸೋಲೋಮ ಟ್ಯುಬರಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಲಯನ್, ಪ್ಯಾಂಥರಾ, ಲಿಯೋ ಅಂತಕ್ಕಂಥದ್ದು. ಆಲ್ 3 ನೇಮ್ಸ್ ಇಂಡಿಕಾ, ಟ್ಯುಬರಸ್, ಲಿಯೋ ರೀಪ್ರೆಸೆಂಟ್ ಸ್ಪೆಸಿಫಿಕ್ ಎಪಿಥಿಯಾ. ನೋಡ್ರಿ, ನಾನು ಹೇಳಿದ್ದೆ ನಿಮ್ಗೇನು 2 ವರ್ಡ್ ಇದಾವೆ ಅಂತ ಇಟ್ಕೊರಿ. ಈಗ 2 ವರ್ಡ್ ಸೇರಿ ಏನಂತ ಕರಿತೀವಿ ನಾವು, ಒಂದು ಬಯೋಲಾಜಿಕಲ್ ನೇಮ್ ಆಗಿರುತ್ತೆ. ಒಂದೇದು ಜಾತಿಯನ್ನು ಹೇಳ್ತದೆ, ಎರಡನೇದು ಪ್ರಭೇದ ಹೇಳ್ತದೆ. ಅವರು ಇಲ್ಲಿ ಏನ್ ಹೇಳ್ತಿದಾರೆ ನೋಡ್ರಿ, ಇಂಡಿಕಾ ಅನ್ನೋದು 2ನೇ ವರ್ಡ್, ಆಮೇಲೆ ಟ್ಯುಬೆರಸ್ ಅನ್ನೋದು 2ನೇ ವರ್ಡ್, ಲಿಯೋ ಅಂತಕ್ಕಂಥದ್ದು 2ನೇ ವರ್ಡ್. ಅಂದ್ರೆ ಇಲ್ಲಿ ಇರ್ತಕ್ಕಂಥ 3 ವರ್ಡ್ಗಳಲ್ಲಿ ಇಂಡಿಕಾ ಅನ್ನೋದು, ಟ್ಯುಬೆರಸ್ ಅಂತಕ್ಕಂಥದ್ದು, ಲಿಯೋ ಅಂತಕ್ಕಂಥದ್ದು ರೀಪ್ರೆಸೆಂಟ್ ಸ್ಪೆಸಿಫಿಕ್ ಎಪಿಥೆಟ್ ಅಂತಂದ್ರೆ ಪ್ರಭೇದ. ಓಕೆನಾ. ವಿಲ್ ದ ಫಸ್ಟ್ ವರ್ಡ್ ಮ್ಯಾಂಜಿಪೇರಾ, ಸೋಲೋನಮ್, ಪ್ಯಾಂಥರಾ is genre has present another higher level of taxonomic category. ನೋಡ್ರಿ, ಈ ಮ್ಯಾಂಜಿಪೇರಾ ಇಂಡಿಕಾದಲ್ಲಿ ಇಂಡಿಕಾ ಒಂದನ್ನ ಬೇರೆ ಟಾಕ್ಸಾನ ಸೂಚಿಸಿದ್ರೆ ಮ್ಯಾಂಜಿಪೇರಾ ಇನ್ನೊಂದು ಟಾಕ್ಸಾನ ಸೂಚಿಸ್ತಾ ಇದೆ. ಇದು ಇಂಡಿಕಾ ಅಂತಕ್ಕಂಥದ್ದು ಏನು ಸೂಚಿಸ್ತಾ ಇದೆ, ಪ್ರಭೇದವನ್ನ ಸೂಚಿಸ್ತಾ ಇದೆ. ಓಕೆನಾ, ಸರಿನಾ. ಏನ್ ಹೇಳ್ತಾ ಇದ್ದೆ ನಾನು ನಿಮ್ಗೆ, ಇಲ್ಲಿ ಮ್ಯಾಂಜಿಪೇರಾ ಇಂಡಿಕಾದಲ್ಲಿ ಏನು, ಫಸ್ಟ್ನೇ ವರ್ಡ್ ಜಾತಿ, 2ನೇ ವರ್ಡ್ ಪ್ರಭೇದ. ಓಕೆನಾ. ದೆನ್ ಈಗ ನಾವು ಏನ್ ನೋಡೋಣ ಅಂತಂದ್ರೆ ಜೀವಿಗಳ ವರ್ಗೀಕರಣ. ನೆಕ್ಸ್ಟ್ ಇಲ್ಲಿ ನೋಡೋಣ, ಎಲ್ಲ ನಿಮ್ಗೆ ನೆನಪಿರ್ಬೇಕು, ಏನು ಲೈನ್ ದ ಜೈವಿಕ ಬಯೋಲಾಜಿಕಲ್ ನೇಮ್ ಏನು, ಪೊಟ್ಯಾಟೋದ ಏನು ಅಂತ ನೆನಪಿರ್ಬೇಕು. ಓಕೆನಾ. ನೆಕ್ಸ್ಟ್ ಕ್ಯಾಟಗರಿ ಯಾವುದು, ಜೀನಸ್ ಅಂತಂದ್ರೆ ಜಾತಿ. ಓಕೆನಾ. ಜಾತಿ ಬಗ್ಗೆ ನೋಡೋಣ. ಜಾತಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, genus comprise a group related species which has more characterized in common components of species. ಅಂದ್ರೆ ಪ್ರಭೇದಗಳಲ್ಲಿ ಸಾಮಾನ್ಯ ಗುಣಲಕ್ಷಣಗಳು ಇರಬೇಕು. ಅಂದ್ರೆ ಈಗ ಹೆಂಗೆ ಅಂತ, ಎಲ್ಲವೂ ಈಗ ನಿಮ್ ಕಡೆ ಒಂದಿಷ್ಟು ವಸ್ತುಗಳನ್ನ ಕೊಟ್ರೆ ನೀವೇನಂತೀರಾ, ಎಲ್ಲ ಗುಂಡ ಆಕಾರದಲ್ಲಿ ಇರ್ತಕ್ಕಂಥವು ಹಣ್ಣುಗಳನ್ನ, ಆಮೇಲೆ ಮೇಲೆ ಹೊದಿಕೆ ಅಂದ್ರೆ ಮೇಲಿನ ಹೊದಿಕೆ ತಿನ್ನಲಾರದ ಹಣ್ಣುಗಳನ್ನ ಬೇರೆ ಬೇರೆ ಮಾಡ್ರಿ ಅಂತಂದ್ರೆ ಬೇರೆ ಬೇರೆ ಮಾಡಿದ್ರಿ. ಓಕೆನಾ. ನೆಕ್ಸ್ಟ್ 2ನೇ ಹಂತದಲ್ಲಿ ಏನ್ ಮಾಡ್ರಿ ಅಂತ ಹೇಳ್ತೀನಿ ನಾನು, ತಿನ್ನುವ ಹಣ್ಣುಗಳನ್ನ ಮತ್ತು ತಿನ್ನಲಾರದ ಹಣ್ಣುಗಳನ್ನ ಮಾಡ್ರಿ ಅಂತಂದ್ರೆ ಈ ಎಲ್ಲ ಈಗ ಅದ್ರಲ್ಲಿ ಏನ್ ಬರ್ತವೆ, ಕೆಲವೊಂದಿಷ್ಟು ಸಂಪೂರ್ಣ ತೊಗಟೆ ಸಹಿತ ತಿನ್ನು ಹಣ್ಣುಗಳಾಗಿರ್ತವೆ, ಸೊಟ್ಟೆ ತೆಗೆದ ತಿನ್ನು ಹಣ್ಣುಗಳಾಗಿರ್ತವೆ. ಕೆಲವೊಂದು ಸೊಟ್ಟೆ ತೆಗೆದ್ರು ಸೊಟ್ಟೆ ತೆಗೆದೇ ಇದ್ರು ತಿಂದೇ ಇರುವಂತ ಹಣ್ಣುಗಳು. ಈಗ ತೆಂಗಿನಕಾಯಿ ಅಂತ ಇಟ್ಕೊಳ್ಳಿ. ತೆಂಗಿನಕಾಯಿ
ಅದನ್ನೇನ್ ಮಾಡ್ತೀರಾ ನೀವು, ಸೊಟ್ಟೆ ತೆಗೆದು ತಿನ್ನಕ್ಕಾಗಲ್ಲ, ತಿಂದೇನು ತಿನ್ನಕ್ಕಾಗೋದಿಲ್ಲ. ಓಕೆನಾ. ಹಿಂಗೆ ಮೇಲೆ ಹೋದಂತೆ ಕೆಳಗಿನ ಎಲ್ಲ ಸಾಮ್ಯತೆಗಳ ಆಧಾರದ ಮೇಲೆ ಕೆಲವೊಂದು ವರ್ಗಗಳನ್ನು ಮಾಡ್ತಾ ಹೋಗ್ತೀರಿ. ಹಿಂಗೆ ಈ ಪ್ರಭೇದಗಳ ಸಾಮಾನ್ಯ ವರ್ಗೀಕರಣ ಮಾಡಿದ ನಂತರ ಬರೋದು ಯಾವುದು, ಜಾತಿ ಅಂತ ಕರೀತಾರೆ ಅವರು. ಓಕೆನಾ. ಎಕ್ಸಾಂಪಲ್, ಪೊಟ್ಯಾಟೊ, ಬ್ರಿಂಜಾಲ ಆರ್ ಟು ಡಿಫ್ರೆಂಟ್ ಸ್ಪೀಸೀಸ್ ಬಟ್ ಬೋತ್ ಬಿಲಾಂಗ್ ಟು ಜೀನಸ್ ಸೊಲೈಮಾ. ಅಂದ್ರೆ ಹೇಳ್ತಾರೆ ಅವರು, ನೋಡ್ರಿ, ಪೊಟ್ಯಾಟೊ ಮತ್ತು ಬ್ರಿಂಜಾಲ ಆರ್ ಟು ಡಿಫ್ರೆಂಟ್ ಸ್ಪೀಸೀಸ್, ಅವು ಬೇರೆ ಬೇರೆ ಪ್ರಭೇದಗಳು. ಆ ಎರಡು ಪ್ರಭೇದಗಳು ಯಾವ ಜಾತಿಗೆ ಸಂಬಂಧಪಟ್ಟಿದ್ದಾವೆ, ಯಾವ ಜಾತಿಗೆ, ಸೊಲನಮ್ ಅಂತಕ್ಕಂಥ ಜಾತಿಗೆ ಒಳಪಟ್ಟಿದ್ದಾವೆ. ನೋಡ್ರಿ, ಲಯನ್ ಅಂತಕ್ಕಂಥದ್ದು, ಲಿಯೋಫಾರ್ಡಾ ಅಂತಕ್ಕಂಥದ್ದು, ಟೈಗರ್ ಅಂತಕ್ಕಂಥದ್ದು, ಇವೇನು ಬೇರೆ ಬೇರೆ ಪ್ರಭೇದಗಳು. ಬಟ್ ಅವೆಲ್ಲರ ಜಾತಿ ಯಾವುದು, ಪ್ಯಾಂಥೆರಾ ಲಿಯೋ, ಪ್ಯಾಂಥೆರಾ ಫೋರ್ಡೋಸ್, ಪ್ಯಾಂಥೆರಾ ಟೈಗ್ರಿಸ್ ಅಂತಕ್ಕಂತಹ ಪ್ರಭೇದಗಳಿಗೆ ಜಾತಿಗಳು ಸೇರ್ಕೊಂಡಿದ್ದಾವೆ. ನೀವು ಇದನ್ನೆಲ್ಲ ನೋಟ್ ಮಾಡ್ತಾ ಇರಬೇಕು. ಪ್ಯಾಂಥೆರಾ ಲಿಯೋ ಯಾವುದರದ ಹೆಸರಿದು, ಲಯನ್. ಪ್ಯಾಂಥೆರಾ ಫೋರ್ಡೋಸ್ ಲಿಯೋಫಾರ್ಡಾ. ದೆನ್ ಪ್ಯಾಂಥೆರಾ ಟೈಗ್ರಿಸ್ ಅನ್ನೋದು ಟೈಗರ್ನ ಹೆಸರಾಗಿರುತ್ತದೆ, ಜಾತಿ ಹೆಸರಾಗಿದೆ. ನೆಕ್ಸ್ಟ್ ಅದು ಜಾತಿ ಆದ ನಂತರ ಬರೋದು ಯಾವುದು, ಫ್ಯಾಮಿಲಿ. ಫ್ಯಾಮಿಲಿ ಅಂದ್ರೆ ಇಲ್ಲಿ ನೋಡ್ರಿ, ದ ನೆಕ್ಸ್ಟ್ ಕ್ಯಾಟಗರಿ ಫ್ಯಾಮಿಲಿ ಹ್ಯಾಸ್ ಗ್ರೂಪ್ ಆಫ್ ದ ರಿಲೇಟೆಡ್ ಜನರಾ ವಿತ್ ಸ್ಟಿಲ್ ಲೆಸ್ ನಂಬರ್ ಆಫ್ ದ ಸಿಮಿಲಾರಿಟೀಸ್ ಆಫ್ ದ ಕಂಪೇರ್ಡ್ ಜೀನಸ್ ಸ್ಪೀಸೀಸ್. ಅಂದ್ರೆ ಪ್ರಭೇದ ಮತ್ತು ಜಾತಿಗಳ ಕಂಪೇರ್ಡ್ ಮಾಡಿದಾಗ ಸಿಮಿಲಾರಿಟೀಸ್ಗಳೇನ್ ಬರ್ತಾ ಇದ್ವಲ್ಲ, ಆ ಸಿಮಿಲಾರಿಟೀಸ್ಗಳನ್ನ ಏನಂತ ಕರೆದ್ರು, ಕುಟುಂಬ ಅಂತ ಕರೆದ್ರು. ಓಕೆನಾ. ಫ್ಯಾಮಿಲೀಸ್ ಆರ್ ಕ್ಯಾರೆಕ್ಟರೈಸ್ಡ್ ಆನ್ ದ ಬೇಸಿಸ್ ಬೋತ್ ವೆಜಿಟೇಟಿವ್ ಅಂಡ್ ರೀಪ್ರೊಡಕ್ಟಿವ್ ಫೀಚರ್ಸ್. ಅಲ್ಲಿ ವೆಜಿಟೇಟಿವ್ ಆಗಿರ್ಬೋದು, ಆಮೇಲೆ ರೀಪ್ರೊಡಕ್ಟ್ ಸಿಸ್ಟಮ್ ಮಾಡ್ತಕ್ಕಂಥ ಪ್ಲಾಂಟ್ಸ್ಗಳು, ಸ್ಪೆಸಿಸ್ ಅಮಾಂಗ್ ಪ್ಲಾಂಟ್ಸ್ ಎಕ್ಸಾಂಪಲ್ಸ್ ಗಳನ್ನು ಸೇರಿಸ್ಕೊಂಡು ಡಿಫ್ರೆಂಟ್ ಆಗಿ ಮಾಡ್ಕೊಂಡ್ರು. ಪ್ಯಾಂಥೆರಾ ಅಪ್ಕಮಿಂಗ್ ಕಂಪ್ರೈಸಿಂಗ್ ಲೈನ್, ಟೈಗರ್. ನೋಡ್ರಿ, ಪ್ಯಾಂಥೆರಾ ಅಂತಕ್ಕಂಥ ಕುಟುಂಬ, ಜೀನಸ್ ಪ್ಯಾಂಥೆರಾ ಪ್ರಭೇದ ಅಂತ ಪ್ಯಾಂಥೆರಾ ಅಂತಕ್ಕಂಥ ಪ್ರಭೇದ ಯಾರನ್ನ ಒಳಗೊಂಡಿದೆ, ಲೈನ್ ಅನ್ನ, ಟೈಗರ್ ನ, ಲಿಯೋಫಾರ್ಡಾಗಳನ್ನ ಒಟ್ಕೊಂಡಿದೆ. ಬಟ್ ಪುಟ್ ಅಲಾಂಗ್ ವಿತ್ ಜೀನಸ್ ಫೆಲಿಪ್ಸ್, ಕ್ಯಾಟ್ಸ್ ಕೂಡ. ಫೆಲಿಪ್ಸ್ ನಲ್ಲಿ ಕ್ಯಾಟ್ ಯಾವ ಪ್ರಭೇದಕ್ಕೆ ಸೇರಿದೆ ಅಂತ ಕೇಳಿದ್ರೆ ಫೆಲಿಪ್ಸ್ ಅಂತಕ್ಕಂಥ ಕುಟುಂಬಕ್ಕೆ ಸೇರಿದೆ. ಫೆಲಿಪ್ಸ್ ಅಥವಾ ಕ್ಯಾಟ್ಸ್ ಯಾವ ಫ್ಯಾಮಿಲಿ ಸೇರಿದೆ ಅಂತ ಕೇಳ್ತಾರೆ ಕ್ವಶನ್. ಅದು ಫೆಲಿಡಿಯಾ. ಫೆಲಿಡಿಯಸ್ ಅಂತಕ್ಕಂತಹ ಕ್ಯಾಟ್ ಯಾವ ಕುಟುಂಬಕ್ಕೆ ಸೇರಿದ್ದು, ನೆನ್ಪಿಟ್ಕೊರಿ, ಕ್ಯಾಟ್ ಅನ್ನೋದು ಫ್ಯಾಮಿಲಿ ಫೆಲಿಡಿಯಾ. ಸಿಮಿಲರ್ಲಿ, ಇಫ್ ಯು ಅಬ್ಸರ್ವ್ ದ ಫೀಚರ್ಸ್ ಆಫ್ ಕ್ಯಾಟ್ ಎ ಡಾಗ್, ಯು ವಿಲ್ ಫೈಂಡ್ ಸಮ್ ಸಿಮಿಲಾರಿಟೀಸ್ ಅಂಡ್ ಸಮ್ ಡಿಫರೆನ್ಸ್ ಆಸ್ ವೆಲ್ ಆಸ್ ದೇ ಆರ್ separated into two different families, Felidae and Canidia. ನೋಡ್ರಿ, ಇದು ನಾಯಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಕ್ಯಾನಿಡಿಯಾಕ್ಕೆ ರೆಸ್ಪೆಕ್ಟಿವ್ಲಿ ಸೇರಿದೆ ಕ್ರಮವಾಗಿ. ಕ್ಯಾಟ್ ಯಾವ ಫ್ಯಾಮಿಲಿಗೆ ಸೇರಿದೆ, ಇಲ್ಲಿ ಬರೆದಿದ್ದಾರೆ ನೋಡ್ರಿ, ಫೆಲಿಡಿಯಾ ಅಂತಕ್ಕಂಥ ಕುಟುಂಬಕ್ಕೆ ಸೇರಿದ್ರೆ, ಡಾಗ್ ಯಾವ ಕುಟುಂಬಕ್ಕೆ ಸೇರಿದೆ, ಕೆನಿಡಿಯಾ ಅಂತಕ್ಕಂತಹ ಜಾತಿಗೆ, ಯಾವುದಕ್ಕೆ ಕುಟುಂಬಕ್ಕೆ ಸೇರಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅಥವಾ ಕ್ಯಾನಿಡೆ ಅಂತ ಕರೀತಾರೆ, ಕ್ಯಾನಿಡೆ. ಆಮೇಲೆ ಇದನ್ನ ಫೆಲಿಸ್ ಅಂತಕ್ಕಂಥ ಜಾತಿಗೆ ಸೇರಿದಾವೆ. ಓಕೆನಾ. ನೆಕ್ಸ್ಟ್, ಆರ್ಡರ್ ಅಂದ್ರೆ ಕನ್ನಡದಲ್ಲಿ ಗಣ ಅಂತ ಕರಿತೀವಿ. ವಿ ಹ್ಯಾವ್ ಸೀನ್ ಅರ್ಲಿಯರ್ ಅಂಡ್ ಕ್ಯಾಟಗರೀಸ್ ಲೈಕ್ ಸ್ಪೆಸಿಯಸ್, ಜೀನಸ್ ಅಂಡ್ ಫ್ಯಾಮಿಲೀಸ್ ಆರ್ ಬೇಸ್ಡ್ ಆನ್ number of similar characteristics. Generally, order of the other hierarchy taxonomy category as identified based on aggregators of characters. Order begins a higher category in the assembly family, which is a heavily similar characters ಅಂತ ಅದೇನಾದ್ರು ನಿಮಗೆ ಗೊತ್ತಿಲ್ಲ. Synonymous are including other order, polinical mainly of the plural, caninal order of the caron includes families like Corolla, Candela ಅಂತ. ಇದು ಅದ್ರ ಬಗ್ಗೆ ಏನಿಲ್ಲ. ನೆಕ್ಸ್ಟ್ ಕ್ಲಾಸ್ ನೋಡೋಣ. ಕ್ಲಾಸ್ ಅಂದ್ರೆ ವರ್ಗ. ಓಕೆನಾ. ಇಲ್ಲಿ ಕ್ಲಾಸ್ ಇನ್ಕ್ಲೂಡಿಂಗ್ ರಿಲೇಟೆಡ್ ಆರ್ಡರ್ಸ್. ಎಕ್ಸಾಂಪಲ್ ಆರ್ಡರ್ ಕಂಪೇರಿಂಗ್ ಮಂಕಿ, ಗೋರಿಲ್ಲಾ, ಗಿಬ್ಬನ್, ಪ್ಲೇಸಸ್ ಕ್ಲಾಸ್ ಅನಿಮಲ್ಸ್ ಅಲಾಂಗ್ ವಿತ್ ಆರ್ಡರ್ ಆಫ್. ಯಾವ ವರ್ಗಕ್ಕೆ ಸೇರಿದ್ದೀವಿ ಇಲ್ಲಿ ನೋಡ್ರಿ, ಈಗ ಇಲ್ಲಿ ಬಂತು ಪ್ರಿಮೇಟ್, ಕಂಪ್ರಮೈಸಿಂಗ್, ಮಂಕಿ. ನೆಕ್ಸ್ಟ್ ಗೋರಿಲ್ಲಾ, ಗಿಬ್ಬನ್ ಈಸ್ ಪ್ಲೇಸ್ಡ್ ಇನ್ ಕ್ಲಾಸ್ ಮ್ಯಾನಿಮಲ್ ಅಂದ್ರೆ ಮ್ಯಾಮಲ್ಸ್ ಗಳಲ್ಲಿ ಸೇರ್ಕೊಂಡಿದ್ದಾವೆ. ಇವೆಲ್ಲ ಯಾವ ವರ್ಗಕ್ಕೆ ಸೇರಿದ್ದು, ಇವೆಲ್ಲ ಮ್ಯಾಮಲ್ಸ್ ಗಳಿಗೆ. ಅಲಾಂಗ್ ವಿತ್ ಆರ್ಡರ್ ಕರ್ವ್ಯೂಮ್ ಆಫ್ ಇನ್ಕ್ಲೂಡಿಂಗ್ ಅನಿಮಲ್ಸ್ ಲೈಕ್ ಟೈಗರ್, ಕ್ಯಾಟ್, ಡಾಗ್ ಕ್ಲಾಸ್ ಮಾಮೂಲ ಹ್ಯಾಸ್ ಅದರ್ ಆರ್ಡರ್ ಆಲ್ಸೋ. ಓಕೆನಾ. ಹೀಗೆ ಮಂಕಿಗಳು, ಗೋರಿಲ್ಲಾಗಳು, ಗಿಬ್ಬನ್ ಯಾವ ವರ್ಗಕ್ಕೆ ಸೇರಿದಾವೆ ಅಂದ್ರೆ ಮ್ಯಾಮಲ್ಸ್ ವರ್ಗಕ್ಕೆ ಸೇರಿದಾವೆ ಅಂತದ್ದು. ನೆಕ್ಸ್ಟ್ ಕಾಲಮ್ ಅಂತಕ್ಕದ್ದು ಇದೇನಂದ್ರೆ ಏನು, ವಿಭಾಗ ಅಂತ ಕರಿತೀವಿ. ಕ್ಲಾಸಸ್ ಕಂಪ್ರೈಸ್ ಅನಿಮಲ್ಸ್ like felis, septuple, libellate, birds along with mammals.
ಕಾನ್ಸ್ಟಿಟ್ಯೂಟ್ ನೆಕ್ಸ್ಟ್ ಹೈಯರ್ ಕ್ಯಾಟಗರಿ ಕಾಲ್ಡ್ ಫೈಲಮ್ ಅಂತಕ್ಕಂಥದ್ದನ್ನ ಕರಿತೀವಿ. ಇವೆಲ್ಲವೂ ಯಾವ ಕ್ಯಾಟಗರಿ ಸೇರಿದಾವೆ ಅಥವಾ ಯಾವ ವಿಭಾಗ ಸೇರಿದಾವೆ, ಹೀಗೆ ಅದ್ರ ಬಗ್ಗೆ ಏನು ಕ್ವಶನ್ಸ್ ಕೇಳೋದಿಲ್ಲ. ಬಟ್ ನಿಮ್ಗೆ ನೆನಪಿರಬೇಕು, ಕ್ಲಾಸಿಫಿಕೇಶನ್ ಆಗೋದ್ರಲ್ಲಿ ಏಳು ಹಂತಗಳು ಟಾಕ್ಸಾಗಳಿದ್ದಾವೆ. ಅದರಲ್ಲಿ ಅದರ ಜಾತಿ ಯಾವ ಜಾತಿ ಸೇರಿದೆ ಮತ್ತು ಯಾವ ಪ್ರಭೇದಕ್ಕೆ ಸೇರಿದೆ ಅನ್ನೋದ್ರ ಬಗ್ಗೆ ಅವ್ರ ಮೇಲೆ ಎರಡರಲ್ಲಿ ಇದ್ವಲ್ಲ, ಒಂದು ಪ್ರಭೇದ ಇನ್ನೊಂದು ಜಾತಿ, ಆ ಎರಡು ಪ್ರಭೇದ ಸಂಘಗಳನ್ನ ಅಧ್ಯಯನ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕೊನೆಯದಾಗಿ ಲಾಸ್ಟ್ ಬರೋದು ಕಿಂಗ್ಡಮ್. ಕಿಂಗ್ಡಮ್ ಅಲ್ಲಿ ಆನ್ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ವೇರಿಯಸ್ ವ್ಯಾಲ್ಯೂಲ್ ಅಸಮ್ಸ್ ದ ಹೈಯೆಸ್ಟ್ ಕ್ಯಾಟಗರಿ ಆಫ್ ಕಾಲ್ಡಿಂಗ್ ನೋಡು. ಅಂದ್ರೆ ಟಾಕ್ಸಾನಮಿಯಲ್ಲಿನೇ ಅಂದ್ರೆ ಟಾಕ್ಸಕರಣಗೊಳಿಸ್ತಕ್ಕಂಥ ಶಾಸ್ತ್ರವನ್ನು ಟಾಕ್ಸಾನಮಿ ಅಂತ ಕರಿತೀವಲ್ಲ, ಟಾಕ್ಸಾನಮಿಯಲ್ಲಿ ಹೈಯೆಸ್ಟ್ ಕ್ಯಾಟಗರಿ ಯಾವುದು ಅಂದ್ರೆ ಕಿಂಗ್ಡಮ್. Animal and classification system of animals, kingdom plaintive of the other hand is distinct and compromised plants from various deviations hyperpath and of the refer this group of animal and plant kingdoms ಅಂತ ಕರಿತೀವಿ. ಓಕೆನಾ, ಕಿಂಗ್ಡಮ್ ಅನ್ನೋದು ಹೈಯೆಸ್ಟ್ ಟಾಕ್ಸಾ ಆಗಿದೆ. ಓಕೆನಾ, ಇಷ್ಟು ನೆನಪಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲೊಂದು ಆರ್ಡರ್ ಕೊಟ್ಟಿದ್ದಾರೆ. ಸ್ಪೀಸೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಡಿವಿಷನ್, ಇನ್ನೊಂದು ಕಿಂಗ್ಡಮ್. ಈ ಹೈರಾರ್ಕಿ ನಿಮ್ಗೆ ನೆನಪಿರ್ಬೇಕು, ಗಮನಿಸ್ರಿ. ಆಮೇಲೆ ಈ ಕೆಳಗಿನ ಏನಾಗಿರುತ್ತೆ ಹೈರಾರ್ಕಿ ಸಿಸ್ಟಮ್ ಅನ್ನು ಕೊಡುವ ಸಂದರ್ಭದಲ್ಲಿ ನಿಮ್ಗೆ ಕೇಳಿರ್ತಾರೆ. ಇದನ್ನ ಕರೆಕ್ಟಾಗಿ ಹೈರಾರ್ಕಿ ಸಿಸ್ಟಮ್ ಅಲ್ಲಿ ನಿಮ್ಗೆ ನೆನಪಿರ್ಬೇಕು. ಓಕೆನಾ, ಈ ಕೆಳಗಿನಿಂದ ಮೇಲಿನ ತನ ಒಂದು ಪ್ರಭೇದ, ಜಾತಿ, ಕುಟುಂಬ, ನಂತರದಲ್ಲಿ ಗಣ, ವರ್ಗ, ವಿಭಾಗ, ಸಾಮ್ರಾಜ್ಯ ಅಂತ ಗೊತ್ತಿರ್ಬೇಕು. ಓಕೆನಾ, ಟಾಕ್ಸಾನಮಿಕ್ ಕ್ಯಾಟಗರೀಸ್ ಇಲ್ಲಿದೆ ನೋಡಿ. ಟಾಕ್ಸಾನಮಿಕ್ categories showing hierarchical arrangement in ascending order. ಓಕೆನಾ, ಇವೆಲ್ಲವೂ ನಿಮ್ಗೆ ನೆನಪಿರ್ಬೇಕು. ಅಸೆಂಡಿಂಗ್ ಆರ್ಡರ್ ನಲ್ಲಿ ಇದೆ. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನು, ಏರಿಕೆ ಕ್ರಮದಲ್ಲಿ ಇದೆ. ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಏನು, ಇಳಿಕೆ ಕ್ರಮದಲ್ಲಿ. ಡಿಸೆಂಡಿಂಗ್ ಆರ್ಡರ್ ಅಂತ ಕೇಳಿದ್ರೆ ಹಿಂಗ್ ಬರಬೇಕು ನಾವು, ಏನು ಮೇಲಿಂದ ಕೆಳಗಡೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಬೇಕು. ಅದರಲ್ಲಿ ಯಾವ್ದು ಬರುತ್ತೆ ಫಸ್ಟ್ ಆಗಿದ್ರೆ ಏನ್ ಬರುತ್ತೆ, ಕಿಂಗ್ಡಮ್ ಅಂತ ಬರುತ್ತೆ. ಆಮೇಲೆ ಡಿವಿಷನ್, ಕ್ಲಾಸು, ಆರ್ಡರು, ಫ್ಯಾಮಿಲಿ, ಜೀನಸ್, ಸ್ಪೆಸಿಸ್ ಅಂತ ಬರುತ್ತೆ. ಬಟ್ ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ಅಸೆಂಡಿಂಗ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏರಿಕೆ ಕ್ರಮದಲ್ಲಿ ಬರೀಬೇಕು. ಏರಿಕೆ ಕ್ರಮದಲ್ಲಿ ಬರೆದಾಗ ಏನಾಗುತ್ತದೋ ಸ್ಪೀಸೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಡಿವಿಷನ್, ಕಿಂಗ್ಡಮ್ ಅಂತ ನಿಮ್ಗೆ ನೆನಪಿದ್ರೆ ಸಾಕು. ಬಟ್ ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದಾರೆ. ಈ ಚಾರ್ಟ್ ನೋಡ್ರಿ, ಆರ್ಗನಿಸಮ್ ವಿತ್ ದೇರ್ ಟಾಕ್ಸಾನಮಿ ಕ್ಯಾಟಗರಿ, ಇವುಗಳ ಬಗ್ಗೆ ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಹೇಳಿದ ತಕ್ಷಣ ಕ್ಲಾಸ್ ಮುಗಿತದೆ ನೋಡ್ರಿ. ಕಾಮನ್ ನೇಮ್ ಬಗ್ಗೆ ಇಲ್ಲಿ ಬಯಾಲಜಿಕಲ್ ನೇಮ್ ಇದೆ ನೋಡಿ. ಓಕೆ ನೋಡ್ರಿ, ಇದು ಮ್ಯಾನ್ ಅಂತ ಕರಿತೀವಿ, ಮನುಷ್ಯರು. ಹಾಗಿದ್ರೆ ಇದರ ಬಯೋಲಜಿಕಲ್ ನೇಮ್ ಏನು, ಹೋಮೋಸ್ಪೇಷಿಯಸ್. ನೀವು ಬರೀತೀರಿ, ಈಗ ಕ್ವಶನ್ ಕೇಳ್ತಾರೆ ಒಂದ್ ಕಡೆ. ಮ್ಯಾನ್ ಅಂದ್ರೆ ಮನುಷ್ಯನ ವೈಜ್ಞಾನಿಕ ಹೆಸರೇನು ಅಥವಾ ಬಯೋಲಜಿಕಲ್ ನೇಮ್ ಏನು ಅಂತಂದ್ರೆ ಹೋಮೋಸ್ಪೇಷಿಯಸ್ ಅಂತ ಬರೀತೀರಿ. ಈ ಹೋಮೋ ಏನ್ ಹೇಳ್ತದೆ ಇಲ್ಲಿ ನೋಡ್ರಿ, ಹೋಮೋಸ್ಪೇಷಿಯಸ್ ಅಲ್ಲಿ ಹೋಮೋ ಅನ್ನೋದು ಜಿನಸ್. ನಾನು ಹೇಳಿದ ಮೊದಲಿಗೆ ಈ ಎರಡು ವರ್ಡ್ ನಲ್ಲಿ ಮೊದಲ ವರ್ಡ್ ಏನ್ ಹೇಳ್ತದೆ ಅಂದ್ರೆ ಏನ್ ಹೇಳ್ತದೆ, ಜಾತಿಯನ್ನು ಹೇಳ್ತದೆ. ಹೋಮೋ ಜಾತಿ ಯಾವುದು, ಹೋಮೋ. ಹಾಗಿದ್ರೆ ಇದರ ಫ್ಯಾಮಿಲಿ ಯಾವುದು, ಹೊಮಿಟೈಡ್. ಓಕೆನಾ, ನೆಕ್ಸ್ಟ್ ಆರ್ಡರ್ ಯಾವುದು, ಗಣ ಯಾವುದು, ಪ್ರಿಮಟಾ. ಆಮೇಲೆ ಇದರ ಕ್ಲಾಸ್ ವರ್ಗ ಯಾವುದು, ಮ್ಯಾಮಲ್ಸ್. ಆಮೇಲೆ ಇದರದ್ದು ಡಿವಿಷನ್ ಯಾವುದು ಅಂದ್ರೆ ಪ್ರೊಡಕ್ಟಾ. ಓಕೆನಾ, ಬಟ್ ಇದರಲ್ಲಿ ನೀವು ಏನಾಯ್ತು ತಿಳ್ಕೊಬೇಕಾಗಿದೆ ಏನು ಅಂದ್ರೆ ಅದರ ಜೈವಿಕ ಹೆಸರು, ಆಮೇಲೆ ಅದರ ಜಾತಿ ಯಾವುದು, ಅದರ ಕುಟುಂಬ ಯಾವುದು ಅಂತ ತಿಳ್ಕೊಬೇಕು. ಆಮೇಲೆ ಕ್ಲಾಸ್ ಯಾವುದು. ಅತಿ ಹೆಚ್ಚಿನ ವಿಷಯಗಳನ್ನು ನೀವು ಇಲ್ಲಿ ನೋಡಿರ್ತೀರ ಕ್ವಶನ್ಸ್ ಆಗಿರೋದನ್ನ, ಮ್ಯಾಮಲ್ಸ್ ಅಲ್ಲಿ ಆಗಿರೋದನ್ನ. ಆಮೇಲೆ ಹೋಮಿನೈಡ್ ಆಗಿರ್ತಕ್ಕಂಥ ಯಾವ ಕುಟುಂಬಕ್ಕೆ ಸೇರಿದೆ, ಯಾವ ಜಾತಿಗೆ ಸೇರಿದೆ, ಅದರ ಜೈವ ಅಂದ್ರೆ ಬಯೋಲಜಿಕಲ್ ನೇಮ್ ಏನು ಅಂತ ನೋಡಿದಾರೆ. ನೆಕ್ಸ್ಟ್ ಹಂಗೆ ಹೌಸ್ ಪ್ಲೇಟಿ, ಮೋಸ್ಕಾ ಡೊನಿಟಾ, ಮೋಸ್ಕಾ. ಓಕೆನಾ, ಹಾಗೆ ಇದರಲ್ಲೂ ಕೂಡ ಅದರದ ಜಾತಿ ಮತ್ತು ನೀವೇನ್ ಕಂಡು ಇಟ್ಕೊಂಡಿರ್ಬೇಕು, ಜಾತಿ ಗೊತ್ತಿರಬೇಕು. ಮತ್ತೆ ನೊಣ, ಮೋಸ್ಕೋ, ಈ ನೊಣಗಳ ಜಾತಿ ಯಾವುದು, ಮೋಸ್ಕಾ, ಮೊಸೈಡಿಯಾ, ಮೊಸೈಡ್. ಆಮೇಲೆ ಇನ್ಸೆಟಿವ್, ತೊರಪರಡ ಅಂತ ಹೇಳಿ ಇವುಗಳ ಬಗ್ಗೆ ನಿಮ್ಗೆ ಜಾತಿ ಗೊತ್ತಿರಬೇಕು. ಆಮೇಲೆ ಮ್ಯಾಂಗೋ ನೋಡ್ರಿ, ಮ್ಯಾಂಜಿಪೆರಾ ಇಂಡಿಕಾ. ಇದು ಮ್ಯಾಂಜಿಪೆರಾ ಅನ್ನೋದು ಏನ್ ಹೇಳ್ತದೆ, ನಾನು ಹೇಳಿದ್ದೀನಿ ಹಿಂದಿನ ಕ್ಲಾಸ್ ಅಲ್ಲಿ, ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಮ್ಯಾಂಜಿಪೆರಾ ಏನ್ ಹೇಳುತ್ತೆ, ಜಾತಿ ಬಗ್ಗೆ ಹೇಳುತ್ತೆ. ಆಮೇಲೆ ಇದು ಯಾವುದು, ಆಮೇಲೆ ಇದ್ರ ಬಗ್ಗೆ ಮುಂದೆ ಕ್ವಶನ್ಸ್ ಗಳನ್ನ ಅಷ್ಟೊಂದು ನಿಮ್ಗೆ ಕೇಳಿಲ್ಲ, ಬಟ್ ನೆನಪಿರ್ಬೇಕಿದೆಲ್ಲ. ವೀಟ್, ಇದ್ರ ಬಗ್ಗೆ ಗೋಧಿ ಅಂತ ಕರೀತಾರೆ. ವೀಟದ್ ಕೇಳಿದಾರೆ ನೋಡ್ರಿ, ಇದನ್ನ ಕೇಳಿದಾರೆ. ವೈಜ್ಞಾನಿಕ ಹೆಸರು ಯಾವುದು, ಟೆಟಿಕುಮ ಅಶೋಟುಮ ಅಂತಕ್ಕಂಥದ್ದು. ಟೆಟಿಕುಮ್ ಅಂತಕ್ಕಂಥದ್ದು ಅದರ ಜಾತಿ. ಯಾವ ಕುಟುಂಬಕ್ಕೆ ಸೇರಿದೆ ಅಂತ ಕೇಳಿದರೆ ಜಾತಿಗೆ ಸೇರಿದೆ. ಇದು ಯಾವುದು, ಪೊಯಿಸಿಸ್ ಜಾತಿ ಸೇರಿದೆ. ಆಮೇಲೆ
ಕೊಯ್ಲಿಯಸ್ ಅಂತಕ್ಕಂತಹ ವರ್ಗಕ್ಕೆ ಸೇರಿದೆ, ಗಣಕ್ಕೆ ಸೇರಿದೆ. ಆಮೇಲೆ ಹಾಗಿದ್ರೆ ಇದರದ್ದು ಕ್ಲಾಸ್ ಯಾವುದು ಅಂತ ಕೇಳಿದ್ದಾರೆ. ವರ್ಗ ಯಾವುದು ಅಂತಂದ್ರೆ ಇದರ ವರ್ಗ ಮೊನಾಕೆಟಿಡೇ. ಓಕೆನಾ, ಮೊನಾಕೆಟಿಡೇನಿ ಅಂತ ಕರೀತಾರೆ. ಇದರ ಬಗ್ಗೆ ಎಷ್ಟು ನಮ್ಗೆ ಗೊತ್ತಿಲ್ಲ. ಸೊ ಓವರ್ ಆಲ್ ಸಮರಿಯಲ್ಲಿ ಇಲ್ಲಿ ನಿಮ್ಗೆ ಇಲ್ಲಿ ಕ್ವಶನ್ಸ್ಗಳಿದ್ದಾಗ ನೀವು ಅದನ್ನ ಕರೆಕ್ಟ್ ಆಗಿ ಏನ್ ಮಾಡಬೇಕು, ಕಮೆಂಟ್ ಬಾಕ್ಸ್ ಹಾಕಿ. ವೈ ಆರ್ ಲಿವಿಂಗ್ ಆರ್ಗಾನಿಸಮ್ಸ್ ಕ್ಲಾಸಿಫೈಡ್, ಇದೇನು ಅಗತ್ಯ ಇಲ್ಲ. ವೈ ಆರ್ ದ ಕ್ಲಾಸಿಫಿಕೇಶನ್ ಸಿಸ್ಟಮ್ ಚೇಂಜಿಂಗ್ ಎವ್ರಿ ಹೌ ಆಗ್ತದೇನು, ಅದು ಅದರ ಅಗತ್ಯ ಇಲ್ಲ. ವಾಟ್ ಡಿಫರೆಂಟ್ ಕ್ರೈಟೀರಿಯಾ ವುಡ್ ಯು ಚೂಸ್ ಕ್ಲಾಸಿಫಿಕೇಶನ್ ಪೀಪಲ್ ದಟ್ ಯು ಆರ್ ಮೀಟ್ ಅಪ್, ಅದು ಅಗತ್ಯ ಇಲ್ಲ. ವಾಟ್ ಯು ಆರ್ ಲರ್ನ್ ಫ್ರಮ್ ಐಡೆಂಟಿಫಿಕೇಶನ್ ಇಂಡಿವಿಜುವಲ್ ಪಾಪ್ಯುಲೇಷನ್, ಅದು ಅಗತ್ಯ ಇಲ್ಲ. ಗಿವನ್ ಬಿಲೋ ದಿ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ. ನೋಡ್ರಿ ಇಲ್ಲಿ ಇದನ್ನ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು. ಏನು ಕ್ವಶನ್ಸ್ ಕೇಳಿದಾರೆ ಇಲ್ಲಿ ನಿಮಗೆ. ಗಿವನ್ ಬಿಲೋ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ, ಐಡೆಂಟಿಫೈ ಕರೆಕ್ಟ್ಲಿ ರಿಟನ್ ನೇಮ್. ಓಕೆನಾ, ಇದರಲ್ಲಿ ಯಾವುದು ಮ್ಯಾಂಗೋನ ಸೈಂಟಿಫಿಕ್ ನೇಮ್? ಮ್ಯಾಂಜಿಫೆರಾ ಇಂಡಿಕಾ, ಮ್ಯಾಂಜಿಫೆರಾ ಇಂಡಿಕಾ ಯಾವುದು? ಅದನ್ನ ಬರೆಯೋದ್ರಲ್ಲಿ ಯಾವ್ದು ಕರೆಕ್ಟು? ಮ್ಯಾಂಜಿಫೆರಾ ಹಿಂಗ್ ಬರಿಬೇಕಾ, ಹಿಂಗ್ ಬರಿಬೇಕಾ, ಇಂಡಿಕಾ ಅಂತ? ನೋಡ್ರಿ ಏನೋ ಒಂದು ಮಾಡಿದಾರೆ. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಬಯೋಲಾಜಿಕಲ್ ನೇಮ್ ಅನ್ನ ಬರೆಯೋದ್ರಲ್ಲಿ ಕೆಟಗರಿ ಹೆಂಗ್ ಬರಿಬೇಕಂತ ಹೇಳಿದ್ದೆ. ಯಾವ ಲ್ಯಾಟಿನ್ ವರ್ಡ್ ನಲ್ಲಿ ಇರಬೇಕು, ಮೊದಲನೇ ಅಕ್ಷರ ಹೆಂಗಿರ್ಬೇಕು, ಎರಡನೇ ಅಕ್ಷರ ಹೆಂಗಿರ್ಬೇಕು ಅಂತ ಹೇಳಿದ್ನಲ್ಲ, ಹಂಗೆ ಕೇಳಿದಾರೆ ಇಲ್ಲಿ. ಏನ್ ಇದರಲ್ಲಿ ಯಾವ್ದು ಕರೆಕ್ಟ್ ಇದೆ? ಇದು ಕರೆಕ್ಟವಾ, ಇದು ಕರೆಕ್ಟಾ ಅಂತ ಕಮೆಂಟ್ ಮೇಲೆ ಆನ್ಸರ್ ಹಾಕಿ. ನೆಕ್ಸ್ಟ್, ಡಿಫೈನ್ ಎ ಟಾಕ್ಸಾನ್, ಗಿವ್ ಸಮ್ ಎಕ್ಸಾಂಪಲ್ ಟ್ಯಾಕ್ಸಾ ಅಟ್ ಡಿಫರೆಂಟ್ ಹೈರಾರಿಕಲ್ ಲೆವೆಲ್ಸ್. ನೋಡ್ರಿ ಹೈರಾರಿಕಲ್ ಲೆವೆಲ್ ನಲ್ಲಿ ಏನ್ ಮಾಡ್ರಿ, ಡಿಫೈನ್ ಟಾಕ್ಸಾ, ಒಂದು ಗಿವ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಅನ್ನ ಕೊಡ್ರಿ. ಹೈರಾರಿಕಲ್ ನೋಡ್ರಿ, ಮೊದಲಿಗೆ ಒಂದು ಅದರ ಪ್ರಭೇದ ಬರೆದು ಕೊಡ್ರಿ, ಆಮೇಲೆ ಅದರದ್ದು ಜಾತಿ ಬರೀರಿ, ಆಮೇಲೆ ಅದರದ್ದು ಫ್ಯಾಮಿಲಿ ಬರೀರಿ. ಹಿಂಗೆ ಒಂದು ಎಕ್ಸಾಂಪಲ್ ಕೊಡ್ರಿ ನನಗೆ ಕಮೆಂಟ್ ನಲ್ಲಿ. ಓಕೆನಾ. ನೆಕ್ಸ್ಟ್, ಯು ಕ್ಯಾನ್ ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಟಾಕ್ಸಾನಮಿಕಲ್ ಕ್ಯಾಟಗರೀಸ್. ಇಲ್ಲಿ ಐಡೆಂಟಿಫೈ ಮಾಡ್ರಿ. ನಾನು ಟಾಕ್ಸಾ ಹೇಳಿದ್ನಲ್ಲ, ಒಂದು ಹೈರಾರಿಕಿ ಸಿಸ್ಟಮ್ ಅಲ್ಲಿ ಹೇಳಿದ್ದೆ. ಹೈರಾರಿಕಿ ಸಿಸ್ಟಮ್ ಅಲ್ಲಿ ಮೊದಲಿಗೆ ಯಾವ್ದು ಬರುತ್ತೆ, ಹೈರಾರ್ಕಿ ಸಿಸ್ಟಮ್ ಬಗ್ಗೆ ಹೇಳಿದೆ. ಈ ಹೈರಾರ್ಕಿ ಸಿಸ್ಟಮ್ ಅಲ್ಲಿ ಸ್ಪೆಸಿಫಿಕ್ ಏನ್ ಸ್ಪೀಸಸ್ ಬರುತ್ತಾ, ಜೆನಸ್ ಬರುತ್ತಾ, ಆರ್ಡರ್ ಬರುತ್ತಾ, ಎಲ್ಲ ಬರುತ್ತೆ. ಯಾವ್ದು ಬರುತ್ತೆ? ಇದ್ರ ಬಗ್ಗೆ 3 ಆಪ್ಷನ್ಸ್ ಅನ್ನ ಹಾಕಿರಂಗಾಗಿರ್ಬೇಕು. ಓಕೆನಾ. ನೆಕ್ಸ್ಟ್, ಟ್ರೈ ಟು ಕಲೆಕ್ಟ್ ದ ಕರೆಕ್ಟ್ಲಿ ಅಡಾಪ್ಟ್, ಇದೇನು ಅಗತ್ಯ ಇಲ್ಲ. ದೆನ್ ಡಿಫೈನ್ ದ ಅಂಡರ್ಸ್ಟ್ಯಾಂಡ್ ದ ಫಾಲೋಯಿಂಗ್ ಟರ್ಮ್ಸ್. ಇಲ್ಲಿ ನೋಡ್ರಿ ಉತ್ತರನ ಡಿಫೈನ್ ಮಾಡ್ರಿ. ಏನು ಅಂತ ಟರ್ಮ್ಸ್ ಗಳನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾವುದು? ವಿಭಾಗ ಅಂದ್ರೆ ಏನು, ಕ್ಲಾಸ್ ಅಂದ್ರೆ ಏನು, ಫ್ಯಾಮಿಲಿ ಅಂದ್ರೆ ಏನು, ಆರ್ಡರ್ ಅಂದ್ರೆ ಏನು, ಜೀನಸ್ ಅಂದ್ರೆ ಏನು. ಓಕೆನಾ. ಆಮೇಲೆ ಸೋಷಿಯಲ್ ಎಕ್ಸಾಂಪಲ್ ಪಾಯಿಂಟ್ ಆಫ್ ಇದೇನಾಗತ್ತೆ ಇಲ್ಲ. ಯಾವ ಒಂದು 2-3 ಕ್ವಶನ್ ಕೇಳಿದಾನೆ ನಿಮ್ಗೆ. 5ನೇ ಕ್ವಶನ್ ಒಂದು ಇದರಲ್ಲಿ ಯಾವ್ದು ಕರೆಕ್ಟು, 6ನೇ ಕ್ವಶನ್ ಒಂದು ಯಾವ್ದಾರ ಒಂದು ಎಕ್ಸಾಂಪಲ್ ಕೊಡ್ರಿ, 7ನೇ ಕ್ವಶನ್ ಏನು. ಈ 3 ಕ್ವಶನ್ಗಳಿಗೆ ನೀವು ಏನ್ ಮಾಡ್ರಿ, ಆನ್ಸರ್ ಅನ್ನ ಹಾಕ್ರಿ. ನೆಕ್ಸ್ಟ್ ಸೈನ್ಸ್ ಕ್ಲಾಸ್ ಇದ್ರ ಮುಂದಿನ ಬೇಕು ಅಂತಂದ್ರೆ ಎಲ್ಲರೂ ನೆಕ್ಸ್ಟ್ ಕ್ಲಾಸ್ ಅಂತ ಕಮೆಂಟ್ ಹಾಕ್ರಿ. ನಾನು ನಿಮಗೆ ಅಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು. ಮೊದಲ ಬಾರಿಗೆ ಇಂಗ್ಲಿಷ್ ಬುಕ್ ಅನ್ನು ಇಟ್ಕೊಂಡು ನಿಮ್ಗೆ ಟೀಚ್ ಮಾಡಿದ್ದೀನಿ. ಗೌರ್ಮೆಂಟ್ ನೌಕರಿ ಬೇಕು ಅಂದ್ರೆ ಗೌರ್ಮೆಂಟ್ ಬುಕ್ಸ್ ಬೇಕು. ಸೊ ಈ ಬುಕ್ ಆಧಾರದ ಮೇಲೆ ಹೋಗೋಣ. ನಿಮ್ಗೆ ಏನಾರ ತಿಳಿಲಿಲ್ಲ ಅಂತಂದ್ರೆ ಇಲ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ನಾನು ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.